ಅಂತರ್ಯಾಮಿ ತು ಯಜ್ಞಾದೇರ್ವಿಷ್ಣುರಿಜ್ಯಾದಿನಾಂ ರಮಾ ದಂಪತ್ಯೋರ್ಭಗವಾನ್ ವಿಷ್ಣುರ್ಭಾರ್ಯಾ ಸ್ಥಾತು ಸರಸ್ವತಿ ಭರ್ತೃಸ್ತಸ್ಸ ಸ್ವಯಂ ವಾಯುಃ ಏವಂ ಜಾನನ್ ವಿಮುಚ್ಯತೆ. ಉಮಾ ವೈವಾಕ್ ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ದೇವಾಃ ಸಜಾಯಾ ಮುಚ್ಯಂತೆ ಮಾನುಷಾ ಉಭಯಾತ್ಮಕಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇದು 1130ನೇ ಭಾಗ, ಅನುಶಾಸನ ಪರ್ವದ 63ನೇ ಭಾಗ. ಇವತ್ತು ಭೀಷ್ಮ ಮತ್ತು ಯುಧಿಷ್ಠಿರ ನಡುವೆ ವಿವಾಹದ ಪ್ರಕಾರಗಳು, ಅದಕ್ಕೆ ಸಂಬಂಧಪಟ್ಟಂಥ ಇತರ ಧರ್ಮಗಳು, ಅವುಗಳನ್ನು ಕೂಡ ನೋಡೋರಿದ್ದೇವೆ. ಸ್ವಸ್ಥಸ್ತು ಸತಾಂ ಮಹಾಭಾರತ ಕಥಾಸಾಗರೆ ವಿಹರತಾಂ ಸರ್ವೇಷಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಭಗವತಾ ಬಾದರಾಯಣೇನ ಪ್ರಣೀತೆ ಅನುಶಾಸನ ಪರ್ವಣಿ ಅದ್ಯ ಭೀಷ್ಮ ಯುಧಿಷ್ಠಿರಯೋರ್मध्ये ಯಹ ಸಂವಾದಃ ವಿವಾಹ ವಿಷಯಕಃ ಪ್ರಾವರ್ತತ ಸ ಇದಾನೀಂ ಸರ್ವೇಷಾಂ ಅಸ್ಮಾಕಂ ಕರ್ಣಪಥ ವಿಷಯಃ ಭವಿಷ್ಯತಿ. ಯುಧಿಷ್ಠಿರಃ ಭೀಷ್ಮಮೇವಂ ಪಪ್ರಚ್ಛ. ನಾವಿವತ್ತು ನೋಡುವಂತಹ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 40ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 79ನೇದ್ದು, ವೈಷ್ಣವ ಪಾಠದಲ್ಲಿ ಈಗ ನಾವು ನೋಡಬೇಕಾದ ಅಧ್ಯಾಯ 74ನೇದ್ದು. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ ಇದು 44ನೇದ್ದು. ಯನ್ಮೂಲಂ ಸರ್ವಧರ್ಮಾಣಾಂ ಸ್ವಜನಸ್ಯ ಗೃಹಸ್ಯ ಚ ಪಿತೃದೇವಾತಿಥೀನಾಂ ಚ ತನ್ಮೇ ಬ್ರೂಹಿ ಪಿತಾಮಹ. ಭೀಷ್ಮ ಪಿತಾಮಹರೇ, ಈ ಕನ್ಯಾದಾನದ ವಿಷಯವಾಗಿ ನನಗೆ ನೀವಿವತ್ತು ಧರ್ಮಗಳನ್ನು ಹೇಳಬೇಕಾಗಿದೆ. ಈ ಒಂದು ವಿವಾಹ, ಕನ್ಯಾದಾನ, ಮನುಷ್ಯನ ಗೃಹಸ್ಥ ಧರ್ಮ, ಇದು ಎಲ್ಲ ಧರ್ಮಗಳಿಗೂ, ಕುಟುಂಬದ ಜನರಿಗೂ, ದೇವತೆಗಳಿಗೂ, ಪಿತೃಗಳಿಗೂ, ಅತಿಥಿಗಳಿಗೂ ಮಾಡುವಂತಹ ಸತ್ಕಾರದ ಮೂಲವಾಗಿದೆ. ಅಯಂ ಹಿ ಸರ್ವಧರ್ಮಾಣಾಂ ಧರ್ಮ ಚಿಂತ್ಯತಮೋ ಮತಃ. ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಧರ್ಮ ಎಲ್ಲಾ ಧರ್ಮಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದ ಈ ಒಂದು ಧರ್ಮದ ಬಗ್ಗೆ ನಾವು ಬಹಳಷ್ಟು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಅದರ ತಥ್ಯಾಂಶಗಳನ್ನು ತಿಳಿದುಕೊಂಡು ಅದನ್ನೇ ಆಚರಣೆಗೆ ತರಬೇಕು. ಅಂಥ ಕನ್ಯಾದಾನವನ್ನು ಮಾಡಬೇಕು ಮತ್ತು ಅಂಥ ಕನ್ಯಾದಾನವನ್ನು ಸ್ವೀಕರಿಸಬೇಕು. ಕೀದೃಶಸ್ಯ ಪ್ರದೇಯ ಸ್ಯಾತ್ ಕನ್ಯೇತಿ ವಸುಧಾಧಿಪ. ಆದ್ರಿಂದಲೇ ಈ ಕನ್ಯೆಯನ್ನ ಎಂಥವರಿಗೆ ನಾವು ದಾನ ಮಾಡಬೇಕು, ಅದನ್ನು ನನಗೆ ನೀವು ವಿವರಿಸಿ ಹೇಳ್ರಿ ಅಂತ ಯುಧಿಷ್ಠಿರ ಕೇಳಿದ. ಇದಕ್ಕೆ ಭೀಷ್ಮರು ಉತ್ತರ ಕೊಟ್ಟದ್ದನ್ನು ನಾವು ನೋಡೋದಕ್ಕಿಂತ ಮೊದಲು ಈ ಪ್ರಶ್ನದ ಮಹತ್ವವನ್ನೊಂದನ್ನು ನಾವು ತಿಳ್ಕೊಳ್ಬೇಕು. ಹಿಂದೆ ಈ ಒಂದು 4 ಅಧ್ಯಾಯಗಳ ಹಿಂದೆ ವಿಪುಲನ ಕಥಾ ಬಂದಿತ್ತು. ವಿಪುಲ ಅನ್ನುವ ಒಬ್ಬ ಶಿಷ್ಯ ತನ್ನ ಗುರುವಿನ ಪತ್ನಿಯನ್ನ ರಕ್ಷಿಸಿದಂತಹ ಒಂದು ಕಥಾ. ಅದರಲ್ಲಿ
ಪ್ರಾಚೀನ ಕಾಲದಲ್ಲಿ ಎಲ್ಲಾ ಪ್ರಜೆಗಳು ಕೂಡ ಧಾರ್ಮಿಕರಾಗಿದ್ರು. ಆ ಧಾರ್ಮಿಕರಾದಂತಹ ಪ್ರಜೆಗಳು ಸ್ವಯಂ ಗಚ್ಚಂತಿ ದೇವತ್ವಂ, ಎಲ್ಲ ದೇವತ್ವವನ್ನೇ ಪಡ್ಕೊಂಡು ಬಿಡ್ತಾ ಇದ್ರು. ಆಗ ದೇವತೆಗಳಿಗೆ ಭಯ ಆಯಿತು. ಅವರು ಚತುರ್ಮುಖನ ಬಳಿಗೆ ಹೋಗಿ ತಮ್ಮ ಸಂಕಟವನ್ನು ಹೇಳಿಕೊಂಡ್ರು. ಆಗ ಚತುರ್ಮುಖ ದೇವಾನಾಂ ಸ ಪಿತಾಮಹ ಮಾನವಾನಾಂ ಪ್ರಮೋಹಾರ್ಥಂ ಕೃತ್ಯಾಹ ನಾರ್ಯಃ ಅಸೃಜತ್ ಪ್ರಭು. ಈ ಕೃತ್ಯ ರೂಪರಾದಂಥ ಅಭಿಚಾರ ಕ್ರಿಯೆಯ ದೇವತೆಯ ರೂಪರಾದಂಥ ಈ ಸ್ತ್ರೀಯರನ್ನ ಹುಟ್ಟಿಸಿದ. ಯಾಕೆಂದ್ರೆ ಪ್ರಮೋಹಾರ್ಥಂ, ಅವರಿಗೆ ಭ್ರಮ ಬರಲಿಕ್ಕಾಗಿ ಇದನ್ನು ಹುಟ್ಟಿಸಿದ. ಅಸಾಧ್ಯಸ್ತು ಸಮುತ್ಪನ್ನ ಕೃತ್ಯಾಹ ಸರ್ಗಾತ್ ಪ್ರಜಾಪತೆ. ಅದರಿಂದ ಏನಾಯ್ತು, ಕೃತ್ಯಾರೂಪರಾದಂಥ ಮಾಟಗಾತಿಯ ರೂಪರಾದಂಥ ಅಸಜ್ಜನರಾದಂಥ ಸ್ವೈರಿಣಿ ಸ್ತ್ರೀಯರು ಅದರಿಂದ ಹುಟ್ಟಿದರು. ತಾಹ ಕಾಮಲುಬ್ಧಾಹ ಪ್ರಮದಾಹ ಬಾಧಂತೆ ನರಾನ್. ಅವರು ಎಲ್ಲ ಜನರನ್ನು ಕೂಡ ಬಾಧಿಸಲಿಕ್ಕೆ ತೊಡಗಿದ್ರು ಅಂತ ಹಿಂದೆ ಬಂದಿತ್ತು. ಹಾಗಾದ್ರೆ ಸ್ತ್ರೀಯರನ್ನ ಸೃಷ್ಟಿ ಮಾಡಿರುವುದೇನಿದೆ, ಇದು ಎಲ್ಲಾ ಪ್ರಜೆಗಳನ್ನು ಬಾಧಿಸಲಿಕ್ಕಾಗೇ ಇರೋದೇನೋ? ಸ್ತ್ರೀಯರ ಸ್ವಭಾವನೆ ಅಂಥದ್ದೇನೋ? ಅವರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳಿಗೆ ಅನುಕೂಲಕರವಾದಂತಹ ಸಹಾಯನೇ ಆಗೋದಿಲ್ಲೇನು ಅಂತೆಲ್ಲ ಪ್ರಶ್ನೆ ಬರ್ತದೆ ಅದನ್ನು ನೋಡಿದರೆ. ಅಲ್ಲಿರುವ ಆ ಶ್ಲೋಕನೇ ಹಾಗೆ, ಪ್ರಸಂಗವೂ ಹಾಗೇ ಇದೆ. ಮಾನವಾನಾಂ ಪ್ರಮೋಹಾರ್ಥಂ ಕೃತ್ಯಾಹ ಅಸೃಜತ್ ಅಂತ. ಭಾಗವತದಲ್ಲೂ ಅಂಥದೇ ಒಂದು ಶ್ಲೋಕ ಬರ್ತದೆ. ವಿಲೋಕ್ಯ ಏಕಾಂತ ಭೂತಾನ್ಯಾದೌ ಪ್ರಜಾಪತಿ ಸ್ತ್ರೀಯಂ ಚಕ್ರೇ ಸ್ವಧೇಹಾರ್ಧಾಂ ಯಯಾ ಪುಂಸಾಂ ಮತಿರ್ಹೃತ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಶ್ಲೋಕ ಅದು. ಎಲ್ಲಾ ಪ್ರಜೆಗಳು ಮೊದಲು ಏಕಾಂಗಿಗಳಾಗಿದ್ರು. ಆ ಏಕಾಂಗಿಗಳಾದಂತಹ ಪ್ರಜೆಗಳನ್ನು ನೋಡಿ ಈ ಚತುರ್ಮುಖ ಬ್ರಹ್ಮ ಸ್ತ್ರೀಯಂ ಚಕ್ರೇ ಸ್ವದೇಹಾರ್ಧಾಂ, ತನ್ನ ದೇಹದ ಅರ್ಧ ಭಾಗದಿಂದ ಈ ಸ್ತ್ರೀಯನ್ನು ಸೃಷ್ಟಿಸಿದ. ಯಯಾ ಪುಂಸಾಂ ಮತಿರ್ಹೃತ, ಆದ್ರಿಂದ ಈ ಎಲ್ಲರ ಪುರುಷರ ಬುದ್ಧಿಯು ಕೂಡ ಹಾಳಾಗಿ ಹೋಯಿತು ಅಂತ ಅಲ್ಲಿ ಕಾಣಿಸ್ತದೆ. ಇಂಥ ಮಾತುಗಳು ಅನೇಕ ಕಡೆ ಶಾಸ್ತ್ರಗಳೆಲ್ಲ ಕಾಣಿಸ್ತಿರ್ತವೆ. ಆದ್ರೆ ಇಲ್ಲಿದು ಬಂದಿದೆಯಲ್ಲ ನೋಡಿ, ಈ ಮಾತನ್ನು ನಾವು ಗಮನಿಸಬೇಕು. ಕೀದೃಶಸ್ಯ ಪ್ರದೇಯ ಸ್ಯಾತ್ ಕನ್ಯಾ, ಕನ್ಯಾದಾನದ ಬಗ್ಗೆ ಕೇಳ್ತಿದ್ದಾನೆ ಯುಧಿಷ್ಠಿರ. ಯಾರಿಗೆ ಕೊಡಬೇಕು? ಕನ್ಯಾದಾನ ಎಷ್ಟು ಮಹತ್ವದ್ದು, ಎಲ್ಲಾ ದಾನಗಳಿಗಿಂತ ಬಹಳ ಮಹತ್ವದ್ದದು. ತಗೊಳ್ಳುವವರು ವಿಚಾರ ಮಾಡಬೇಕಾದದ್ದು, ಕೊಡಬೇಕಾದವರು ವಿಚಾರ ಮಾಡಬೇಕಾದದ್ದು. ಯಾಕೆಂದ್ರೆ ಎಲ್ಲಾ ಧರ್ಮಗಳಿಗೂ ಅದೇ ಮೂಲ. ಗೃಹಸ್ಥಾಶ್ರಮವೇ ಉಳಿದೆಲ್ಲ ಬ್ರಹ್ಮಚರ್ಯಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮಕ್ಕೆ ಅನ್ನವನ್ನು ಕೊಡಬೇಕಾದದ್ದು, ಅವರನ್ನ ಸಾಕಿ ಸಲಹಬೇಕಾದಂತಹ ಒಂದು ಆಶ್ರಮ ಅದು. ಅಂಥ ಮಹತ್ವದ ಆಶ್ರಮ ಅದು. ಹೀಗೆ ಗೃಹಸ್ಥಾಶ್ರಮ ಅಂತ ಒಂದಿಷ್ಟು ಮಹತ್ವದ್ದಂತ ಆದ್ಮೇಲೆ, ಆ ಗೃಹಸ್ಥಾಶ್ರಮಿಯಾದವನಿಗೆ ಆತನ ಜೊತೆ ಅರ್ಧಾಂಗಿನಿಯಾಗಿ ಬದುಕಬೇಕಂತ ಹೆಂಡತಿಯು ಕೂಡ ಧರ್ಮ ಕರ್ಮಗಳಲ್ಲಿ ಆತನಿಗೆ ಸಹಾಯ ಮಾಡಿ ಬದುಕುವಂಥವಳೇ ಆಗಿರ್ತಾಳೆ. ಆದ್ರಿಂದ ಅವನ ಜೀವಮಾನ ಅಂತ ಗೃಹಸ್ಥನ ಜೀವನ ಉಳಿದೆಲ್ಲ ಧರ್ಮಗಳಿಗೆ, ಉಳಿದೆಲ್ಲ ಆಶ್ರಮಗಳಿಗೆ ಆಧಾರವಾಗಿ ಮುಂದುವರಿತದೆ. ಈ ಮಾತು ಇಲ್ಲಿ ಬಂದಿದೆ. ಎಲ್ಲಾ ಸ್ತ್ರೀಯರು ಕೂಡ ಮಾಟಗಾತಿಯರು, ಅವರು ಪುರುಷರನ್ನು ಹಾಳು ಮಾಡಲಿಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದಾರೆ ಅನ್ನೋ ಮಾತು ಅಲ್ಲಿಯೂ ಬಂದಿದೆ. ಅಂಥ ಮಾತುಗಳನ್ನೆಲ್ಲ ನೋಡಿದಾಗ ಅಲ್ಲಿ ಹಿಂದೆ ನಾವು ನೋಡಿದ ಅಧ್ಯಾಯಗಳನ್ನ, ಹಿಂದಿನ ಒಂದು 4 ಅಧ್ಯಾಯಗಳ ಹಿಂದೆ ಏನು ಬಂದಿತ್ತು, ಅದು ಸಾರಾಸಗಟ್ಟಾಗಿ ಎಲ್ಲಾ ಸ್ತ್ರೀಯರನ್ನು ಕೂಡ ಹಾಗೆ ಹೇಳ್ತದೆ ಅಂತ ನಾವು ತಿಳ್ಕೊಳ್ಬಾರ್ದು. ಅದಕ್ಕಾಗಿಯೇ ಅಲ್ಲಿ ಆ ಚತುರ್ಮುಖ ಬ್ರಹ್ಮನ ಬಳಿಗೆ ದೇವತೆಗಳು ಹೋದ ಕಥಾ ಬಂದಾಗ ನಾನು ಅದ್ರ ಬಗ್ಗೆ ವಿಮರ್ಶೆ ಏನು ಮಾಡಿರಲಿಲ್ಲ. ಅದನ್ನ ಇಲ್ಲಿ ಮಾಡೋಣ ಅಂತ ಬಿಟ್ಟಿದ್ದೆ. ಯಾರೋ ಕೆಲವರಿಗೆ ಸಂಬಂಧಪಟ್ಟಂತಹ ಆ ಮಾತನ್ನ ಎಲ್ರಿಗೂ ಸಂಬಂಧಪಟ್ಟದ್ದೇನೋ ಅನ್ನುವ ಭ್ರಮೆ ಬರುವಂತೆ ಹೇಳಿದೆ ಅಷ್ಟೇ ಶಾಸ್ತ್ರ. ವಸ್ತುತಃ ಗೃಹಸ್ಥಾಶ್ರಮ ಹೀಗಿದೆ. ಅದಕ್ಕಾಗಿಯೇ ನಾನು ಇವತ್ತು ಮಂಗಲಾಚರಣೆಯಲ್ಲಿ ಆ ಶ್ಲೋಕವನ್ನು ಹೇಳಿದೆ. ದೇವಾ ಸಜಾಯ ಮುಚ್ಯಂತೆ ಮಾನುಷಾಹ ಉಭಯಾತ್ಮಕಾಹ. ದೇವತೆಗಳು ಸಪತ್ನೀಕರಾಗಿಯೇ ಸಾಧನೆ ಮಾಡಿ ಮುಕ್ತಿಗೆ ಹೋಗ್ತಾರೆ.
ಸಪತ್ನೀಕರಾಗಿಯೇ ಸಾಧನೆ ಮಾಡಿ ಸಪತ್ನೀಕರಾಗಿಯೇ ಮುಕ್ತಿಗೆ ಹೋಗ್ತಾರೆ. ಮುಕ್ತಿಯಲ್ಲೂ ಅವರು ಸಪತ್ನೀಕರಾಗಿಯೇ ಇರ್ತಾರೆ. ಮಾನುಷಾಹ ಉಭಯಾತ್ಮಕಾಹ. ಮನುಷ್ಯರು ಮಾತ್ರ ಎರಡೂ ರೀತಿಯಾದವರು ಇರ್ತಾರೆ. ಕೆಲವರು ಇವರಲ್ಲಿ ಬ್ರಹ್ಮಚಾರಿಗಳು ಇದ್ದಾರೆ, ಮುಕ್ತಿಗೆ ಹೋದ್ಮೇಲೆ ಬ್ರಹ್ಮಚಾರಿಗಳಾಗಿಯೂ ಇರ್ತಾರೆ. ಕೆಲವರು ಮುಕ್ತಿಗೆ ಹೋದ್ಮೇಲೆ ಸಪತ್ನೀಕರಾಗಿರುವಂಥವರು ಕೆಲವರಿದ್ದಾರೆ. ಆದರೆ ವಿಜಾಯಾಯೇವ ಯೋಗೀಶಾಹ, ಸನಕಾದಿ ಯೋಗಿಗಳು ಕೆಲವರಿದ್ದಾರೆ. ಅವರು ಸಪತ್ನೀಕರಾಗಿಯೇ, ಪತ್ನಿ ರಹಿತರಾಗಿಯೇ ಸಾಧನೆ ಮಾಡ್ತಾರೆ ಬಹುಶಃ. ಮತ್ತೆ ಮುಕ್ತಿಗೆ ಹೋದಾಗ ಪತ್ನಿ ರಹಿತರಾಗಿಯೇ ಇರ್ತಿರ್ತಾರೆ ಅಂತ. ಹೀಗೆಲ್ಲ ಆ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ಇದೆ. ಅದಕ್ಕಾಗಿ ಅದನ್ನ ನಾನು ಹೇಳಿದೆ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ ತದಾ ತ್ರಯಾಣಾಂ ಏಕತ್ರ ಸಂಗಮಃ. ಯಕ್ಷ ಪ್ರಶ್ನದಲ್ಲಿ ಆ ಯಕ್ಷ ಯುಧಿಷ್ಠಿರನನ್ನು ಕೇಳಿದ್ದ, ಧರ್ಮ ಅರ್ಥ ಕಾಮ ಇವೆಲ್ಲ ಪರಸ್ಪರ ವಿರುದ್ಧವಾದದ್ದು. ಪರಸ್ಪರ ವಿರುದ್ಧವಾದಂತಹ ಇವುಗಳೆಲ್ಲವನ್ನೂ ಕೂಡ ಏಕತ್ರ ಸಂಗಮಿಸಿಕೊಳ್ಳೋದು ಹೇಗೆ ನಾವು ಅಂತ ಕೇಳಿದ್ದ. ಅದಕ್ಕೆ ಯುಧಿಷ್ಠಿರ ಉತ್ತರ ಹೇಳಿದ್ದ, ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ. ಧರ್ಮ ಮತ್ತು ಹೆಂಡತಿ ಅಂದ್ರೆ ಒಬ್ಬ ಮನುಷ್ಯನ ಧಾರ್ಮಿಕ ಜೀವನ ಮತ್ತು ದಾಂಪತ್ಯ ಜೀವನ ಕೈ ಕೈ ಹಿಡಿದು ಸಾಗಿದ್ದಾದರೆ ಧರ್ಮ ಅರ್ಥ ಕಾಮಗಳನ್ನ ಮೂರೂ ಪುರುಷಾರ್ಥಗಳನ್ನ ಆತ ತನ್ನ ಜೀವಮಾನದಲ್ಲಿ ಉತ್ತಮ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವು ಗೃಹಸ್ಥಾಶ್ರಮದ ಧರ್ಮವನ್ನ, ಅದರ ಮಹತ್ವವನ್ನು ಹೀಗೆ ತಿಳ್ಕೊಳ್ಬೇಕು. ಭೀಷ್ಮರು ಹೇಳಲಿಕ್ಕೆ ತೊಡಗಿದ್ರು. ಕೆಲವು ಆ ಶ್ಲೋಕಗಳಲ್ಲಿ, ಈಗ ನಾವು ನೋಡಿರುವ ಶ್ಲೋಕಗಳಲ್ಲಿ ಅಯಂ ಹಿ ಸರ್ವಧರ್ಮಾಣಾಂ ಧರ್ಮ ಚಿಂತ್ಯತಮೋ ಮತಃ ಅಂತ ಮಾತಿದೆಯಲ್ಲ, ಎಲ್ಲಾ ಧರ್ಮಗಳಲ್ಲೂ ಇದು ಮಹತ್ವದ ಮಾತು ಅಂತ. ಉತ್ತರ ಭಾರತದ ಪಾಠದಲ್ಲಿ ಇದೆಲ್ಲ ಯುಧಿಷ್ಠಿರ ಹೇಳಿದಂತೆ ಕಂಡು ಬರ್ತದೆ. ದಕ್ಷಿಣ ಭಾರತದ ಪಾಠಗಳಲ್ಲಿ ಇದೆಲ್ಲ ಭೀಷ್ಮರೇ ಹೇಳಿದಂತೆ ಕಂಡು ಬರ್ತದೆ. ಅದೇನೇ ಇರಲಿ, ಶೀಲವೃತ್ತೇ ಸಮಾಜ್ಞಾಯ, ವರ್ಣ, ಶೀಲ, ಸ್ವಭಾವ, ವಿದ್ಯಾಭ್ಯಾಸ, ಕುಲ, ಸದಾಚಾರ, ಯೋನಿ, ಆತನ ಹುಟ್ಟು, ಅವನು ಮಾಡುವ ಕರ್ಮ, ಇದನ್ನೆಲ್ಲ ನೋಡಿ ಕನ್ಯಾ ಗುಣಯುತೇ ವರೇ ಪ್ರದಾತವ್ಯ. ಗುಣಯುಕ್ತನಾದಂತಹ ವರನಿಗೆ ಆ ಕನ್ಯೆಯನ್ನು ಕೊಡಬೇಕು. ಬ್ರಾಹ್ಮಣಾನಾಂ ಸತಾಮೇಶ ಧರ್ಮ ಬ್ರಾಹ್ಮೋ ಧರ್ಮೋ ಯುಧಿಷ್ಠಿರ. ಒಟ್ಟು 5 ರೀತಿಯಾದಂತಹ ಮದುವೆಗಳನ್ನ ಇಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ. ಬ್ರಾಹ್ಮ ವಿವಾಹ, ಪ್ರಾಜಾಪತ್ಯ ವಿವಾಹ, ಗಾಂಧರ್ವ ವಿವಾಹ, ಆಸುರ ವಿವಾಹ ಮತ್ತೆ ರಾಕ್ಷಸ ವಿವಾಹ ಅಂತ ಹೀಗೆ 5 ವಿವಾಹಗಳನ್ನು ಹೇಳ್ತಾರೆ. 8 ವಿವಾಹಗಳನ್ನ ಬೇರೆ ಕಡೆ ಮನುಸ್ಮೃತಿ ಮೊದಲಾದ ಕಡೆ ಹೇಳಿದ್ದಾರೆ. ಅದನ್ನು ಕೂಡ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ ಕಡೆ ಹೇಳಿದ್ದಾರೆ. ಅದನ್ನು ಕೂಡ ನಾವು ಇದನ್ನು ನೋಡುವಾಗ ಗಮನಕ್ಕೆ ತಂದುಕೊಳ್ಳೋಣ. ಆವಾಹ್ಯಂ ಆವಹೇ ದೇವಂ ಯೋದದ್ಯಾದ ಅನುಕೂಲತಃ ಬ್ರಾಹ್ಮಣಾನಾಂ ಸತಾಮೇಶ ಧರ್ಮ. ಈಗ ಮೊದಲು ನಾವು ನೋಡ್ತಾ ಇರುವಂತಹ ಒಂದು ವಿವಾಹ ಧರ್ಮ ಏನಿದೆ, ಇದು ಬ್ರಾಹ್ಮ ವಿವಾಹ ಅಂತ ಕರೆಸ್ಕೊಳ್ಳುವಂಥದ್ದು. ಅದೇನು ಬ್ರಾಹ್ಮ ವಿವಾಹ ಅಂತಂದ್ರೆ, ಉತ್ತಮನಾದ ಒಬ್ಬ ವರನನ್ನ ಆರಿಸಿ ಕನ್ಯಾ ಪ್ರದಾನ ಮಾಡುವುದು ಇದು ಬ್ರಾಹ್ಮಣರ ಧರ್ಮ. ಇದಕ್ಕೆ ಬ್ರಾಹ್ಮ ವಿವಾಹ ಅಂತ ಕರೀತಾರೆ. ಇಲ್ಲಿ ಮಹಾಭಾರತದ ಈ ಪ್ರಸಂಗದಲ್ಲಿ ಆ ಬ್ರಾಹ್ಮ ವಿವಾಹದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಕಾಣಿಸೋದಿಲ್ಲ. ಅದಕ್ಕೆ ಅದನ್ನ ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ ಕೆಲವು ಕಡೆ ಹೀಗೆ ಬೇರೆ ಕಡೆ ಹೇಳ್ತಾರೆ. ಬ್ರಾಹ್ಮೋ ವಿವಾಹ ಆಹೂಯ ದೀಯತೆ ಶಕ್ತಲಂಕೃತ. ಆಹೂಯ ಆ ವರನೊಬ್ಬನನ್ನ ಕರೆದು ಯಥಾಶಕ್ತಿ ಆ ವಧುವನ್ನು ಅಲಂಕರಿಸಿ ಮದುವೆ ಮಾಡಿಕೊಟ್ರೆ ಅದಕ್ಕೆ ಬ್ರಾಹ್ಮ ವಿವಾಹ ಅಂತ ಕರೀತಾರೆ. ತಜ್ಜ ಪುನಾತಿ ಉಭಯ ಪುರುಷಾನ್ ಏಕವಿಂಶತಿ. ಅಂಥ ಬ್ರಾಹ್ಮ ವಿವಾಹದಿಂದ ಏನೊಂದು ಸಂತಾನ ಹುಟ್ಟುತ್ತದಲ್ಲ, ಅವನು ಏಕವಿಂಶತಿಂ ಪುರುಷಾನ್, ಒಟ್ಟು 21 ಪೀಳಿಗೆಗಳನ್ನ ಅವನು ಉದ್ಧರಿಸ್ತಾನಂತೆ. ಹಿಂದಿನ ಮುಂದಿನ ಪೀಳಿಗೆಗಳನ್ನು ಉದ್ಧರಿಸ್ತಾನೆ ಅಂತ ಅಲ್ಲಿ ವರ್ಣಿಸ್ತಾರೆ. ನಿಷ್ಠಾವಂತನಾದ ಸದಾಚಾರವಂತನಾದಂತಹ ವರನನ್ನು ಕರೆದು ಪೂಜಿಸಿ ಅವನಲ್ಲಿ ನಾರಾಯಣನನ್ನು ಚಿಂತಿಸಿ ಪಾದ ತೊಳೆದು
ಶ್ರೀರೂಪಿಣಿಯಾದಂತಹ ಲಕ್ಷ್ಮೀ ರೂಪಿಣಿಯಾದಂತಹ ಮಗಳನ್ನು ದಾನ ಮಾಡಿಕೊಟ್ರೆ ಅದಕ್ಕೆ ಬ್ರಾಹ್ಮ ವಿವಾಹ ಅಂತ ಕರೀತಾರೆ. ಶಕ್ತಿ ಅಲಂಕೃತಾಂ ಅಂತ ಇಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿದೆ. ಆಪಸ್ತಂಭರು ಕೂಡ ಅಂಥದೇ ಒಂದು ಅಂಶವನ್ನು ಅದ್ರಲ್ಲಿ ಸೇರಿಸ್ತಾರೆ. ಶಕ್ತಿ ವಿಷಯೇಣ ಅಲಂಕೃತ್ಯ ಅಂತ. ಇದು ಈ ಬ್ರಾಹ್ಮ ವಿವಾಹ ವಧೂಗೃಹದಲ್ಲಿ ನಡೀತದೆ ಅಂತ ಕೂಡ ಕೆಲವರು ಅಭಿಪ್ರಾಯ ಪಡ್ತಾರೆ. ಹುಡುಗಿಯ ಮನೆಯಲ್ಲಿ ನಡಿಬೇಕಾದದ್ದು ಅಂತ ಕೆಲವರ ಅಭಿಪ್ರಾಯ. ಅಥವಾ ಬೇರೆ ಯಾವುದಾದ್ರೂ ಒಂದು ದೇವಾಲಯವೋ ಮತ್ತೊಂದು ಯಾವುದೋ ಉತ್ತಮವಾದಂತಹ ಮಂದಿರವೋ ಇಂಥದ್ದು ಯಾವುದಾದ್ರೂ ಕಡೆ ನಡೆದದ್ದು ಕೂಡ ಬ್ರಾಹ್ಮ ವಿವಾಹ ಆಗಬಹುದು ನನ್ನ ದೃಷ್ಟಿಯಲ್ಲಿ. ಅದು ವಧೂಗೃಹದಲ್ಲೇ ನಡೀಬೇಕು ಅಂತ ನಿಯಮ ಏನಿಲ್ಲ. ಆಹೂಯ ಅಂತಿದೆ, ಕರದು ಅಂತಿದೆ. ಕರದು ಅಂತಿರೋದ್ರಿಂದ ವಧುಗೃಹದಲ್ಲಿ ಅಂತ ಕೆಲವರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ವಿವಾಹದ ಉದ್ದೇಶ ಅಂದ್ರೆ ಸಂತಾನವನ್ನ ಪಡ್ಕೊಳ್ಳೋದು. ಸತ್ಸಂತತಿಯ ಮೂಲಕ ದೇವಋಣ ಪಿತೃಋಣ ಎಲ್ಲವೂ ಕೂಡ ಪರಿಹೃತ ಆಗ್ತದೆ. ಯಜ್ಞಾದಿ ಕರ್ಮಗಳನ್ನು ಮಾಡುವ ಮೂಲಕ ದೇವಋಣ ಪರಿಹಾರ ಕಾಣ್ತದೆ. ಸತ್ಸಂತತಿಯ ಮೂಲಕ ಪಿತೃಋಣ ಪರಿಹಾರ ಕಾಣ್ತದೆ. ಬ್ರಾಹ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಬ್ರಹ್ಮನಿಂದ ಕಾಣಲ್ಪಟ್ಟದ್ದು. ಚತುರ್ಮುಖ ಬ್ರಹ್ಮ ಇದನ್ನು ವಿಧಿಸಿದ್ದಾನೆ ಅಂತ ಕೆಲವರ ಅಭಿಪ್ರಾಯ. ಬ್ರಾಹ್ಮಣರು ಈ ವಿವಾಹವನ್ನು ಆರಿಸಿಕೊಳ್ಳುವುದರಿಂದ ಇದಕ್ಕೆ ಬ್ರಾಹ್ಮ ವಿವಾಹ ಅಂತ ಕರೀತಾರೆ ಅಂತ ಇನ್ನು ಕೆಲವರ ಅಭಿಪ್ರಾಯನೂ ಕೂಡ ಹೇಳ್ತಾರೆ. ದಶಪೂರ್ವಾನ್ ದಶಾಪರಾನ್ ಆತ್ಮಾಂಚ ಬ್ರಾಹ್ಮೀ ಪುತ್ರ ಪುನಾತಿ. 21 ತಲೆಮಾರುಗಳನ್ನು ಉದ್ಧರಿಸ್ತಾನೆ ಅಂತ ಕೆಲವು ಕಡೆ ಇದೆ. 10 ತಲೆಮಾರುಗಳನ್ನು ಉದ್ಧರಿಸ್ತಾನೆ. ಹಿಂದಿನ 10 ಮುಂದಿನ 10 ತಲೆಮಾರುಗಳನ್ನು ಉದ್ಧರಿಸ್ತಾನೆ. ಶೌನಕರ ಪ್ರಕಾರ 12 ಪೂರ್ವಾನ್ 12 ಅಪರಾನ್, 12 ಹಿಂದಿನ ತಲೆಮಾರುಗಳನ್ನು 12 ಮುಂದಿನ ತಲೆಮಾರುಗಳನ್ನು ಉದ್ಧರಿಸ್ತಾನೆ ಅಂತ. ಅದಕ್ಕಾಗಿ ಕನ್ಯಾದಾನ ಸಂಕಲ್ಪದಲ್ಲಿ 12 ಪೂರ್ವಾನ್ 12 ಪರಾನ್ ಪವಿತ್ರೀಕರ್ತು ಆತ್ಮನಶ್ಚ ಅಂತ ಹೀಗೆ ಅಲ್ಲಿ ಹೇಳ್ತಾರಂತೆ. ಇದು ಬ್ರಾಹ್ಮ ವಿವಾಹದ ಬಗ್ಗೆ ಆಯಿತು. ಮುಂದೆ ಈ ಅನುವಾದ ಮಾಡುವವರು, ಇದೇ ಮಹಾಭಾರತದ ಈ ಶ್ಲೋಕವನ್ನು ಅನುವಾದಿಸುವವರು ಪ್ರಾಜಾಪತ್ಯ ವಿವಾಹವನ್ನ ಅಲ್ಲಿ ಆ ಮಹಾಭಾರತದ ಶ್ಲೋಕದಲ್ಲಿ ಹುಡುಕಿದ್ದಾರೆ. ವಸ್ತುತಃ ಅಲ್ಲಿ ಪ್ರಾಜಾಪತ್ಯ ವಿವಾಹ ಅಂತ ಶಬ್ದ ಏನಿಲ್ಲ. ಬ್ರಾಹ್ಮೋ ಧರ್ಮೋ ವಿಶಿಷ್ಟಿರ ಅಂತ ಇದಾದ್ಮೇಲೆ ಮುಂದಿನ 6ನೇ ಶ್ಲೋಕದಲ್ಲಿ ಗಾಂಧರ್ವ ಮಿತಿ ಅಂತ ಗಾಂಧರ್ವ ವಿವಾಹದ ಬಗ್ಗೆ ಇದೆ. ಅದರ ಮುಂದೆ ಆಸುರಾಣಂ ಅಂತಿದೆ ಮುಂದಿನ ಶ್ಲೋಕದಲ್ಲಿ. ಅದರ ಮುಂದಿನ ಶ್ಲೋಕದಲ್ಲಿ ರಾಕ್ಷಸೋ ವಿಧಿರುಚ್ಯತೆ. ಮುಂದೆ ಇಷ್ಟು ವಿಧಾನಗಳನ್ನು ಹೇಳ್ತಾರೆ. ಪ್ರಾಜಾಪತ್ಯ ಅನ್ನೋ ಶಬ್ದ ಇಲ್ಲಿ ಕಂಡು ಬಂದಿಲ್ಲ. ಆದರೂ ಅದಕ್ಕೆ ಶಿಷ್ಟಾನಾಂ ಕ್ಷತ್ರಿಯಾಣಾಂ ಚ ಧರ್ಮ ಏಷ ಸನಾತನಃ ದದ್ಯಾದ ಅನುಕೂಲತಃ ಅಂತ ಏನ್ ಮಾತಿದೆಯಲ್ಲ, ಇದಕ್ಕೆ ಹೀಗೆ ಒಂದು ಅಭಿಪ್ರಾಯ ಹೇಳ್ತಾರೆ. ವಿವಾಹ ಯೋಗ್ಯನಾದ ವರನನ್ನ ಬರಮಾಡಿಕೊಂಡು ಮಗಳನ್ನ ಅವನ ಜೊತೆ ಕೂಡಿಸಿ ಸಹ ಉಭೌಚರತಾಂ, ನೀವಿಬ್ಬರು ಒಟ್ಟಿಗೆ ಧರ್ಮಾಚರಣೆ ಮಾಡ್ರಿ ಅಂತ ಅವರಿಗೆ ಹೇಳ್ತಾರಂತೆ. ಮುಂದೆ ಯಥಾ ಅನುಕೂಲ ಕನ್ಯಾದಾನ ಮಾಡಿ ಕೊಡ್ತಾನೆ. ಇದು ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ, ಶಿಷ್ಟಾನಾಂ ಕ್ಷತ್ರಿಯಾಣಾಂಶ, ಶಿಷ್ಟರಾದ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಸಮ್ಮತವಾದಂತಹ ಒಂದು ವಿವಾಹ ಇದು. ಇದಕ್ಕೆ ಪ್ರಾಜಾಪತ್ಯ ವಿವಾಹ ಅಂತ ಕರೀತಾರೆ ಅಂತ ಕೇಳಿ ಬರ್ತದೆ. ಇದಕ್ಕೆ ಪ್ರಾಜಾಪತ್ಯ ವಿವಾಹ ಅಂತ ಯಾಕೆ ಕರೀತಾರೆ? ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಮಾತಿದೆ, ಪ್ರಾಜಾಪತ್ಯ ಬ್ರಹ್ಮಚರ್ಯಂ ಏಕಭಾರ್ಯಾರ್ಥ ಗಾಮಿತ ಅಂತ. ಬ್ರಹ್ಮಚರ್ಯ ಅಂತ ಅನ್ನೋದು ಅನೇಕ ಥರ ಇದೆ. ಒಟ್ಟಾರೆ ಮದುವೆನೇ ಆಗದಿರೋದಕ್ಕೂ ಬ್ರಹ್ಮಚರ್ಯ ಅಂತ ಕರೀತಾರೆ. ಏಕಭಾರ್ಯಾರ್ಥ ಗಾಮಿತ, ಒಬ್ಬಳೇ ಪತ್ನಿಯನ್ನ ಇಟ್ಟುಕೊಂಡು ಇನ್ನೊಬ್ಬ ಪತ್ನಿಯನ್ನು ಮದುವೆ ಮಾಡಿಕೊಳ್ಳದೆ ಋತುಕಾಲದಲ್ಲಿ ಮಾತ್ರ ಆಕೆಯ ಜೊತೆಗೆ ಸಮಾಗಮ ಮಾಡುವುದೇನಿದೆ ಅದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾರೆ. ಪ್ರಾಜಾಪತ್ಯ ಬ್ರಹ್ಮಚರ್ಯಂ ಏಕಭಾರ್ಯಾರ್ಥ ಗಾಮಿತ ಅಂತ. ಇದು ಹೀಗೆ ಒಬ್ಬಳೇ ಪತ್ನಿ ಇದ್ರೆ ಅದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಏನು ಹೇಳ್ತಾರಲ್ಲ, ಪ್ರಾಜಾಪತ್ಯ ವಿವಾಹ ಅಂದ್ರೂ ಕೂಡ ಆತ ಮುಂದೆ ಮತ್ತೊಂದು ಮದುವೆಯನ್ನು ಮಾಡ್ಕೊಳ್ಳುವಂತಿಲ್ಲ. ನಿಮ್ಮಿಬ್ಬರಲ್ಲಿ ಯಾರೂ ಒಬ್ರು ಕೂಡ ಇನ್ನೊಬ್ಬರಿಗೆ ತಿಳಿಯದಂತೆ ಯಾವ ಕರ್ಮಗಳನ್ನು ಮಾಡಬಾರದು, ಸಹಧರ್ಮವನ್ನು ಆಚರಿಸಬೇಕು, ಧರ್ಮಾರ್ಥ ಕಾಮಗಳಲ್ಲಿ ಮೀರಿ ನಡೆಯಬಾರದು. ಸಹ ಉಭೌಚರತಂ ಧರ್ಮಮಿತಿ ವಾಚ ಅನುಭಾಷ್ಯತು ಕನ್ಯಾಂ
ಕನ್ಯಾ ಪ್ರದಾನಂ ಅಭ್ಯರ್ಚ್ಯ ಪ್ರಾಜಾಪತ್ಯೋಭಿಃ ಸ್ಮೃತಃ ಅಂತಿದು ಮನುಸ್ಮೃತಿಯ ಒಂದು ಮಾತು. ಇದಕ್ಕೆ ಪ್ರಾಜಾಪತ್ಯ ವಿವಾಹ ಅಂತ ಕರೀತಾರೆ. ಈ ಕರಾರಿನ ಪ್ರಕಾರ ವರ ಎರಡನೇ ಮದುವೆ ಆಗ್ಲಿಕ್ಕೆ ಬರೋದಿಲ್ಲ, ಆದರೂ ಕೂಡ ಪತ್ನಿ ಒಪ್ಪಿಗೆ ಅನಿವಾರ್ಯ ಅಂತ ಹೇಳ್ತಾರೆ. ಇಲ್ಲಿ ಆದರೂ ಕೂಡ ಪತ್ನಿ ಒಪ್ಪಿಗೆ ತಗೊಳ್ಬೇಕು ಅಂತ ಈಗೆಲ್ಲ ಬಂದಿದೆಯಲ್ಲ, ಅದು ಬ್ರಾಹ್ಮ ವಿವಾಹದಲ್ಲೂ ಕೂಡ ಹಾಗೆ ಮಾಡಬೇಕು ಅಂತಲೇ ನನ್ನ ಅಭಿಪ್ರಾಯ. ಯಾವತ್ತು ಕಟ್ಟಿಕೊಂಡ ಪತ್ನಿಯನ್ನ ಅವನು ತಿರಸ್ಕರಿಸಲೇಬಾರದು. ಅವಳು ಒಪ್ಪಿಗೆ ತಗೊಂಡೇ ಅವನು ಇನ್ನೊಂದು ಮದುವೆ ಮಾಡ್ಕೊಳ್ಳುವಂತಿದ್ರೆ ಮಾಡ್ಕೊಳ್ಬೇಕು. ಅದು ಇನ್ನೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಅನುಕೂಲಗಳಿದ್ದಂತಹ ಕಾಲದಲ್ಲಿ ಅದು. ಈಗ ಇನ್ನೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಅನುಕೂಲವೂ ಇಲ್ಲ, ಒಂದೊಂದು ಮದುವೆ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಹಾಗಿರುವಾಗ ಆ ಎರಡನೇ ಮದುವೆಗೆ ಮನಸ್ಸೇ ಮಾಡದೇ ಇರುವುದೇ ಒಳ್ಳೆಯದು. ಆದ್ದರಿಂದ ವಿವಾಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹದ್ದು ಆದರ್ಶ ಅಂದ್ರೆ ಏಕಪತ್ನಿ ವ್ರತಸ್ಥತ್ವವೇ. ಇವನು ಏಕಪತ್ನಿ ವ್ರತಸ್ಥನಾಗಿರ್ಬೇಕು, ಅವಳು ಪತಿವ್ರತೆ ಆಗಬೇಕು. ಅದೇ ಹೆಚ್ಚು ಶ್ರೇಷ್ಠವಾದದ್ದು. ಅದರಿಂದ ಯಾವತ್ತೂ ಬ್ರಾಹ್ಮ ವಿವಾಹವೇ ಆಗಲಿ, ಗಾಂಧರ್ವ ವಿವಾಹವೇ ಆಗಲಿ, ಪ್ರಾಜಾಪತ್ಯವೇ ಆಗಲಿ, ಗಂಡಸಾದವನು ಎರಡನೇ ಮದುವೆ ಆಗುವಾಗ ಹೆಂಡತಿಯ ಸಮ್ಮತಿಯನ್ನು ತಗೊಳ್ಳೋದು ಬಹಳ ಮುಖ್ಯ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ ಕಡೆ ಕಾಣಿಸುವಂತೆ ಬ್ರಾಹ್ಮೋ ದೈವಸ್ತಥೈವಾರ್ಷಃ ಪ್ರಾಜಾಪತ್ಯಸ್ತಥಾಸುರಃ ಗಾಂಧರ್ವೋ ರಾಕ್ಷಸಶ್ಚೈವ ಪೈಶಾಚಷ್ಟ ಅಷ್ಟಮೋ ವಿದುಹು. ಒಟ್ಟು 8 ಬಗೆಯ ವಿವಾಹಗಳನ್ನ ಬೇರೆ ಕಡೆ ನೋಡ್ತೇವೆ ನಾವು. ಬ್ರಾಹ್ಮ ವಿವಾಹ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ ಮತ್ತು ಪೈಶಾಚ ವಿವಾಹ ಅಂತ. ಇದರಲ್ಲಿ ಈಗ ಪ್ರಾಜಾಪತ್ಯ ವಿವಾಹದ ಬಗ್ಗೆ ನೋಡಿದ್ವಿ. ಈ ಉಳಿದ 2 ದೈವ ಮತ್ತು ಆರ್ಷ ಅನ್ನುವಂಥ 2 ಮದುವೆಗಳು ಇವತ್ತೆಲ್ಲೂ ಚಾಲ್ತಿಯಲ್ಲಿಲ್ಲ. ಯಜ್ಞಕ್ಕೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾಗ ಯಜ್ಞಸ್ಥೇ ಋತ್ವಿಜೇ ದೈವ ಆದಾಯ ಆರ್ಷಸ್ತು ಗೋದ್ವಯಂ. ಯಜ್ಞಕ್ಕೆ ಯಾವ ಪುರೋಹಿತನನ್ನು ಕರೆದಿರ್ತೇವಲ್ಲ, ಆತನಿಗೆ ದಕ್ಷಿಣೆ ಇತ್ಯಾದಿಗಳನ್ನು ಕೊಡೋ ಪ್ರಸಂಗ ಇರ್ತದೆ. ಅದೇ ಪ್ರಸಂಗದಲ್ಲಿ ಕನ್ಯೆಯನ್ನು ಕೂಡ ಕೊಟ್ರೆ ಅದಕ್ಕೆ ದೈವ ಅಂತ ಹೀಗೆ ಕರೀತಾರೆ. ಆರ್ಷಸ್ತು ಗೋದ್ವಯಂ, 2 ಗೋವುಗಳನ್ನ ಆ ಗಂಡಿನ ಕಡೆಯಿಂದ ಸ್ವೀಕಾರ ಮಾಡಿ ಆ ಮೂಲಕ ಮದುವೆ ಮಾಡಿಕೊಟ್ರೆ ಅದಕ್ಕೆ ಆರ್ಷ ವಿವಾಹ ಅಂತ ಹೀಗೆ ಹೇಳ್ತಾರೆ. ಇದೆಲ್ಲ ಈಗ ಮಹಾಭಾರತದಲ್ಲಿ ನಾವು ನೋಡೋ ಪ್ರಸಂಗದಲ್ಲಿ ಬಂದಿಲ್ಲ, ಆದ್ರೂ ಬೇರೆ ಕಡೆ ಬಂದದ್ದನ್ನು ಹೇಳಿದೆ. ಆದಾಯ ಆರ್ಷಸ್ತು ಗೋದ್ವಯಂ ಚತುರ್ದಶ ಪ್ರಥಮಜಃ ಪುನಾತಿ ಉತ್ತರಜಶ್ಚ ಷಟ್. ದೈವ ವಿವಾಹ ಮಾಡಿ ಆದಮೇಲೆ ಹುಟ್ಟುವ ಮಗ 14 ಹಿಂದಿನ 14 ಮುಂದಿನ ತಲೆಮಾರುಗಳನ್ನು ಉದ್ಧರಿಸ್ತಾನಂತೆ. ಇದೆಲ್ಲ ಯಾಜ್ಞವಲ್ಕ್ಯ ಸ್ಮೃತಿಯ ಮಾತುಗಳು. ಉತ್ತರಜಃ ಆರ್ಷ ವಿವಾಹದಲ್ಲಿ ಹಿಂದಿನ 6 ಮುಂದಿನ 6 ತಲೆಮಾರುಗಳನ್ನು ಉದ್ಧರಿಸ್ತಾನೆ. ಆತ್ಮಾಭಿಪ್ರೇತ ಮುತ್ಸೃಜ್ಯ ಕನ್ಯಾಭಿಪ್ರೇತ ಏವ ಯಃ ಅಭಿಪ್ರೇತಾ ಚ ಯಾ ಯಸ್ಯ ತಸ್ಮೈ ದೇಯ ಯುಧಿಷ್ಠಿರ ಗಾಂಧರ್ವಂ ಇತಿ ತಂ ಧರ್ಮಂ ಪ್ರಾಹುಃ ವೇದವಿದೋ ಜನಾಃ. ಒಬ್ಬ ತಂದೆಯಾದವನಿಗೆ, ಕನ್ಯಾಪಿತೃವಾದವನಿಗೆ ಇಂಥ ಒಬ್ಬ ವರನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕು ಅಂತ ಅಪೇಕ್ಷೆ ಇರ್ತದೆ. ಆದರೆ ಆ ಅಪೇಕ್ಷೆಯನ್ನ ಬದಿಗಿಟ್ಟು ಕನ್ಯಾಭಿಪ್ರೇತನಾದಂತ ಕನ್ಯೆಗೆ ಬೇಕಾದ ವರನನ್ನೇ ಮದುವೆ ಮಾಡಿಕೊಟ್ರೆ, ಮತ್ತೆ ಆ ವರನು ಕೂಡ ಅದೇ ಕನ್ಯೆಯನ್ನೇ ಅಪೇಕ್ಷಿಸಿದ್ರೆ, ಅವರಿಬ್ಬರಲ್ಲಿ ಅಂತ ಒಂದು ಅನುರಾಗ ಹುಟ್ಟಿದ್ರೆ, ಆಗ ಕನ್ಯಾಪಿತ್ರ ಆ ವರನಿಗೆ ಅಂಥ ವರನಿಗೆ ಮದುವೆ ಮಾಡಿಕೊಡ್ಬೇಕು. ಇದನ್ನೇ ಗಾಂಧರ್ವ ವಿವಾಹ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಗಾಂಧರ್ವ ವಿವಾಹ ಅಂದ್ರೆ ಒಂದು ರೀತಿಯಾದಂತಹ ಸ್ವಯಂವರವೇ ನಡೀತದೆ. ವಯಸ್ಸಿಗೆ ಬಂದಂತಹ ಯುವಕ ಯುವತಿಯರು ಪರಸ್ಪರ ಆಕರ್ಷಣೆಯಿಂದ ಪ್ರೀತಿಸಿ ಗುಣಗಳನ್ನು ಮೆಚ್ಚಿ ಮದುವೆ ಮಾಡಿಕೊಳ್ಳೋದಕ್ಕೆ ಗಾಂಧರ್ವ ವಿವಾಹ ಅಂತ ಹೇಳ್ತಾರೆ. ಗಾಂಧರ್ವ ಸತು ವಿಜ್ಞೇಯ ಮೈಥುನ್ಯ ಕಾಮಸಂಭವ. ಪ್ರೀತಿ, ಪ್ರೇಮ, ಕಾಮ ಇವುಗಳ ಸೆಳೆತದಿಂದ ಆ ಗಾಂಧರ್ವ ವಿವಾಹ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟರೆ, ಅಂತ ಒಂದು ವಿವಾಹ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅದನ್ನ ಗಾಂಧರ್ವ ವಿವಾಹ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಗಾಂಧರ್ವ ವಿವಾಹವನ್ನು ಬ್ರಾಹ್ಮಣನಿಗೆ ನಿಷಿದ್ಧ ಅಂತ ಕೂಡ ಹೇಳ್ತಾರೆ.
ಆದರೂ ಅನೇಕ ಕಡೆ ಈ ಸ್ವಯಂವರಗಳಲ್ಲಿ ದ್ರೌಪದಿ ಸ್ವಯಂವರ ಮೊದಲಾದ ಕಡೆ ಕ್ಷತ್ರಿಯರೇ ಅಲ್ಲಿ ಇರ್ತಾ ಇದ್ರು ಅಂತ ನಿಯಮ ಏನಿಲ್ಲ. ಬ್ರಾಹ್ಮಣನಾದವನು ಅಲ್ಲಿ ಭಾಗವಹಿಸ್ತಿದ್ದ. ಅದನ್ನು ನಾವು ನೋಡೇ ಇದ್ದೇವೆ. ಅರ್ಜುನಾದಿಗಳು ಬ್ರಾಹ್ಮಣ ವೇಷದಿಂದಲೇ ಅಲ್ಲಿ ಬಂದಿದ್ರು. ಅವರಿಗೆ ಅವಕಾಶವನ್ನು ಕೊಟ್ಟೇ ಇದ್ರು. ಅವನು ಬ್ರಾಹ್ಮಣ ವೇಷದ ಕ್ಷತ್ರಿಯ ಆಗಿದ್ದ ಅಂತ ಅನ್ನೋದು ವಿಷಯ ಬೇರೆ. ಅಂತೂ ಬ್ರಾಹ್ಮಣ ವೇಷದವನು ಅಲ್ಲಿ ಇದ್ದ. ಒಂದು ವೇಳೆ ಅವನು ಬ್ರಾಹ್ಮಣನಾಗಿದ್ರೆ ಅವನಿಗೆ ಅದನ್ನು ಕೊಡಲೇಬೇಕಾಗಿತ್ತು, ಆ ಕ್ಷತ್ರಿಯ ಸ್ತ್ರೀಯನ್ನ. ಕ್ಷತ್ರಿಯ ಸ್ತ್ರೀ ಕ್ಷತ್ರಿಯ ಪುರುಷನನ್ನ ಬ್ರಾಹ್ಮಣ ಪುರುಷನನ್ನ ಇಬ್ಬರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಅವಕಾಶ ಹೊಂದಿದ್ದಾಳೆ. ಅದನ್ನು ಕೂಡ ನಾವು ಹಿಂದೆ ನೋಡಿದ್ದೇವೆ. ಆದರೂ ಈ ಗಾಂಧರ್ವ ವಿವಾಹ ಅಂತ ಅನ್ನೋದು ಬ್ರಾಹ್ಮಣನಿಗೆ ನಿಷಿದ್ಧ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ವಿಶೇಷತಃ ಕಲಿ ಯುಗ ಮೊದಲಾದ ಕಡೆಗಳಲ್ಲಿ ಈ ಗಾಂಧರ್ವ ವಿವಾಹಕ್ಕೆ ಅವಕಾಶ ಕೊಡದೇ ಇರುವುದೇ ಒಳ್ಳೆಯದು ಅಂತ ನನ್ನ ಆಲೋಚನೆ. ಒಬ್ಬ ವರನಿಗೆ ಅಥವಾ ಒಂದು ವಧುವಿಗೆ ತಾನನ್ನು ಯಾರನ್ನು ಮದುವೆ ಮಾಡಿಕೊಳ್ಬೇಕಾಗಿದೆ, ಯಾರನ್ನು ಮದುವೆ ಮಾಡಿಕೊಂಡ್ರೆ ತನ್ನ ಜೀವನ ಸುಗಮ ಆದೀತು ಅನ್ನುವಂಥ ಒಂದು ಪೂರ್ಣವಾದಂತಹ ಕಲ್ಪನೆಯೇ ಅವರಿಗಿರೋದಿಲ್ಲ. ಒಂದು ಕೇವಲ ತಾತ್ಕಾಲಿಕವಾದಂತಹ ಆಕರ್ಷಣ, ಒಂದು ಕ್ರಶ್ ಮಾತ್ರ ಅವರಲ್ಲಿ ಮನಸ್ಸಿನಲ್ಲಿ ಮೂಡಿರುತ್ತದೆ. ನನ್ನ ಮುಂದಿನ ಜೀವನದ ಆಗು ಹೋಗುಗಳೇನು ಅಂತ ಪೂರ್ಣವಾಗಿ ಆಕೆಗೆ ಗೊತ್ತಿರೋದಿಲ್ಲ. ಒಟ್ಟಾರೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಂತೆ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಎಂಥ ವರ್ಣನ ನಾನು ಆರಿಸ್ಕೋಬೇಕು ಅಂತ ಅವಳಿಗೆ ಗೊತ್ತಿರೋದಿಲ್ಲ, ಎಂಥ ವಧುವನ್ನ ನಾನು ಆರಿಸ್ಕೋಬೇಕು ಅಂತ ಇವನಿಗೂ ಗೊತ್ತಿರೋದಿಲ್ಲ. ಆದ್ರಿಂದ ವಧುವರರಿಗೆ ಅದನ್ನ ಬಿಟ್ಟು ಕೊಡುವುದೇನಿದೆ ಅದು ಬಹಳ ಅಪಾಯಕಾರಿ ಆಗ್ತದೆ. ಆದ್ರಿಂದಲೇ ಈಗಲೂ ಕೂಡ ಆ ಪ್ರಾಜಾಪತ್ಯ ವಿವಾಹ ಅಥವಾ ಬ್ರಾಹ್ಮ ವಿವಾಹ ಏನಿದೆ ಅದನ್ನೇ ಆಚರಣೆಗೆ ತರುವುದೇ ಒಳ್ಳೆಯದು. ದೈವ ಮತ್ತು ಆರ್ಷಗಳು ಕೂಡ ಕಲಿಯುಗದಲ್ಲಿ ಆಚರಣೆಯಲ್ಲಿ ಇಲ್ಲ ಅಂತಾನೆ ವರ್ಣಿಸ್ತಾರೆ. ಪುರೋಹಿತನಾದವನಿಗೆ ಮದುವೆ ಮಾಡಿಕೊಳ್ಳುವಷ್ಟು ಕಣ್ಣೀರು, ಹೆಚ್ಚು ಸಂಖ್ಯೆಯಲ್ಲಿ ಕಣ್ಣೀರು ಎಲ್ಲ ಕಡೆ ಇರೋದೂ ಇಲ್ಲ. ಆ ಕನ್ಯೆ ಅಂತ ಎಲ್ಲದಕ್ಕೂ ಒಪ್ಪಲಿಕ್ಕೂ ಇಲ್ಲ. ಆದ್ರಿಂದಲೇ ದೈವ ಆರ್ಷ ವಿವಾಹಗಳನ್ನು ಈಗಿನ ಯುಗದಲ್ಲಿ ರದ್ದು ಮಾಡಿದಂತೆ ಕಾಣಿಸ್ತದೆ. ಪ್ರಾಜಾಪತ್ಯ ವಿವಾಹ, ಬ್ರಾಹ್ಮ ವಿವಾಹ ಅವುಗಳ ಒಂದು ಸಮ್ಮಿಶ್ರ ವಿವಾಹ ಈಗ ಅದು ಕಾಣಿಸುವುದು ಅವೇ. ಅದರ ಬಗ್ಗೆ ಇಲ್ಲೇ ಮಹಾಭಾರತದಲ್ಲೇ ಮುಂದೆ ಹೇಳ್ತಾರೆ. ವಿವಾಹಗಳ ಲಕ್ಷಣಗಳನ್ನು ಪರಸ್ಪರ ಬೆರೆಸಿ ಆ ಪ್ರಕಾರ ಮದುವೆ ಮಾಡುವುದು ಇದೆ ಅಂತ ಇಲ್ಲೇ ಮುಂದೆ ಮಹಾಭಾರತದಲ್ಲಿ ಒಂದು 10 ಶ್ಲೋಕ ಆದ ಬಳಿಕ ಹೇಳ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತೆ ತಾಯಿಯ ಕುಲದವನಾಗಿರಬಾರ್ದು, ತಂದೆಯ ಕುಲದವನಾಗಿರಬಾರ್ದು. ತಾಯಿಯ ಕುಲ ಮತ್ತು ತಂದೆಯ ಕುಲದಿಂದ ಹೊರತುಪಡಿಸಿ ಬೇರೆ ಕಡೆಯಿಂದಲೇ ಕನ್ಯಾ ಅಥವಾ ವರರನ್ನ ಅನ್ವೇಷಿಸಬೇಕು ಅಂತಿದೆ. ಅದು ಇಲ್ಲೇ ಮುಂದೆ ಇಲ್ಲೇ ಬರೋದಿದೆ. 18ನೇ ಶ್ಲೋಕದಲ್ಲಿ ಅಸಪಿಂಡಾಚ ಯಾ ಮಾತು ಅಸಗೋತ್ರಾಚ ಯಾ ಪಿತು ಇತ್ಯೇತ ಮನುಗಚ್ಛೇತ ತಮ್ ಧರ್ಮಂ ಮನುರಬ್ರವೀತ್ ಅಂತ ಮುಂದೆ ಇಲ್ಲೇ ಬರೋದಿದೆ. ಗಾಂಧರ್ವ ವಿವಾಹ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಅವಕಾಶ ಕೊಟ್ರೆ, ಒಂದು ಹುಡುಗಿಯ ಬಗ್ಗೆ ಒಬ್ಬ ಹುಡುಗನಿಗೆ ಆಗಿರುವಂತಹ ಆಕರ್ಷಣೆ ಅಥವಾ ಹುಡುಗನ ಬಗ್ಗೆ ಹುಡುಗಿಗೆ ಆಗಿರುವಂತಹ ಆಕರ್ಷಣೆ, ಅವರು ಯಾವ ಗೋತ್ರದವರು ಅನ್ನುವಂಥ ಪೂರ್ಣ ಪರಿಜ್ಞಾನ ಇರೋದಿಲ್ಲ, ಅವರ ಸ್ವಭಾವದ ಪೂರ್ಣ ಪರಿಜ್ಞಾನ ಇರೋದಿಲ್ಲ. ಇಂಥ ಯಾವುದೇ ಪೂರ್ಣ ಪರಿಜ್ಞಾನ ಇಲ್ಲದೆ ಕೇವಲ ತಾತ್ಕಾಲಿಕ ಆಕರ್ಷಣೆಯಿಂದ ಉದ್ಭವಿಸಿದಂಥ ಒಂದು ಪ್ರವೃತ್ತಿ ಮಾತ್ರ ಗಾಂಧರ್ವ ವಿವಾಹದಲ್ಲಿ ಇರ್ತದೆ. ಆ ಗಾಂಧರ್ವ ವಿವಾಹವನ್ನು ಈ ಯುಗದಲ್ಲಿ ಆಚರಣೆಗೆ ತರಬಾರದು ಅಂತ ಅನೇಕ ಪ್ರಾಜ್ಞರು ಹೇಳೋದಕ್ಕೂ ಅದೇ ಅರ್ಥನೇ ಆಗಿದೆ. ಹಿಂದಿನ ಯುಗಗಳಲ್ಲಿ ದುಷ್ಯಂತ, ಶಕುಂತಲ ಮೊದಲಾದವರೆಲ್ಲ ಆ ಮದುವೆ ಮಾಡ್ಕೊಂಡಿದ್ರು, ಇಲ್ಲ ಅಂತಲ್ಲ. ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಕಾಳಿದಾಸ ತನ್ನ ಅಭಿಜ್ಞಾನ ಶಾಕುಂತಲದಲ್ಲಿ ಹೇಳುವಂತಹ ಮಾತದು. ನಾನು ಈ ಶಕುಂತಲೆಯನ್ನು ಮದುವೆ ಮಾಡ್ಕೊಳ್ಬೇಕೇ ಬೇಡವೆ? ಅವಳನ್ನು ನೋಡಿದಾಗ ಇಂಥ ಒಂದು ಆಕರ್ಷಣೆ ನನಗೆ ಯಾಕೆ ಮೂಡ್ತಾ ಇದೆ ಅಂತ ಹೀಗೆಲ್ಲ ಬಂದಾಗ, ಸಜ್ಜನರಿಗೆ ಹೀಗೆ ಸಂದೇಹ ಬಂದಾಗ ಅಂತಃಕರಣ ಪ್ರವೃತ್ತಯ, ಅವರ ಮನಸ್ಸಿನ ಸೆಳೆತ ಯಾವ ಕಡೆ ಇರ್ತದೆ ಅಂತ ಅನ್ನೋದನ್ನು ಗಮನಿಸಿ ಆ ಕಡೆ ಮದುವೆ ಮಾಡಿಕೊಡ್ಬೇಕು ಅಂತ, ಆ ಕಡೆ ಅಂತಹ ಕಾರ್ಯವನ್ನು ಅವ್ರು ಮಾಡಬೇಕು ಅಂತ ಹೇಳ್ತಾರೆ. ಅದು ಕೇವಲ ಮದುವೆ ಬಗ್ಗೆ ಅಲ್ಲ, ಒಟ್ಟಾರೆ ಬೇರೆ ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ಅವ್ರ ಮನಸ್ಸು ಏನು ಹೇಳ್ತದೋ ಅದು ಧರ್ಮವಾಗಿರ್ತದೆ. ಹಾಗೆ ಮನಸ್ಸಿನ ಸೆಳೆತ ಯಾವ ಕಡೆ ಇರ್ತದೋ
ಮನಸ್ಸಿನ ಪ್ರವೃತ್ತಿ ಯಾವ ಕಡೆ ಇರ್ತದೋ ಅದನ್ನೇ ಧರ್ಮ ಅಂತ ಹೇಳಬೇಕಾದ್ರೆ ಅವರು ಅದೆಷ್ಟು ದೊಡ್ಡ ಸಜ್ಜನರಾಗಿರಬೇಕು, ಅವರಿಗೆ ಲೋಕಾನುಭವ, ಶಾಸ್ತ್ರಜ್ಞಾನ, ಪ್ರಾಗ್ಜನ್ಮದ ಸಂಸ್ಕಾರ ಅದೆಷ್ಟು ಮಟ್ಟದಲ್ಲಿ ಅವ್ರಿಗೆ ಇದ್ದಿರಬೇಕು, ಅದನ್ನು ನಾವು ಗಮನಿಸಬೇಕು. ಅಷ್ಟೆಲ್ಲ ಇದ್ದವರಿಗೆ ಮನೋಯತ್ರ ಪ್ರಸೀದತೆ, ಯಾವುದನ್ನು ಮಾಡಿದ್ರೆ ಮನಸ್ಸು ಪ್ರಸನ್ನ ಆಗ್ತದೋ ಅದನ್ನು ಮಾಡು ಅಂತ ಶಾಸ್ತ್ರ ಹೇಳೋದು. ಭಾಗವತವು ಕೂಡ ಒಂದು ಕಡೆ ಸತ್ಯ ದೃಷ್ಟಿಪೂತಂ ನೆಸೇತ್ಪಾದಂ, ಎದುರುಗಡೆ ಹೆಜ್ಜೆ ಇಡಬೇಕಾದ್ರೆ ಕಣ್ಣಿಟ್ಟು ಹೆಜ್ಜೆ ಇಡಬೇಕು. ವಸ್ತ್ರಪೂತಂ ಪಿಬೇಜ್ಜಲಂ, ನೀರು ಕುಡಿಯುವಾಗ ವಸ್ತ್ರದಿಂದ ಶೋಧಿಸಿ ಕುಡಿಯಬೇಕು. ಸತ್ಯಪೂತಾಂ ವದೇದ್ವಾಚಂ, ಮಾತನಾಡುವಾಗ ಸತ್ಯದಿಂದ ಕೂಡಿದ ಮಾತನಾಡಬೇಕು. ಮುಂದೆ ಮನಃಪೂತಂ ಸಮಾಚರೇತ್, ನಮ್ಮ ಮನಸ್ಸು ಯಾವುದನ್ನ ಪವಿತ್ರ ಅಂತ ಹೇಳ್ತದೆ, ಯಾವ ಧಾರ್ಮಿಕ ಆಚರಣದ ಸತ್ವವನ್ನ, ಅದರ ಹಿಂದಿನ ರಹಸ್ಯವನ್ನು ನಮ್ಮ ಮನಸ್ಸು ಅರಿತುಕೊಂಡಿದೆ, ಅದನ್ನೇ ಮನುಷ್ಯ ಮಾಡಬೇಕು. ಮನಃಪೂತಂ ಸಮಾಚರೇತ್ ಅಂತ ಶಾಸ್ತ್ರ ಹೇಳೋದು ಕೂಡ ಅದೇ. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇಚ ತದ್ವಿಧಾಂ ಅಂತಲೇ ಈ ಭಾಗವತದಲ್ಲೂ ಮತ್ತೊಂದು ಮಾತಿದೆ. ಎಲ್ಲ ಧರ್ಮಕ್ಕೆ ವೇದಾಂತ ಅನ್ನೋದು ಮೂಲ. ಸ್ಮೃತಿಶೀಲೇಚ ತದ್ವಿಧಾಂ, ಆ ವೇದಶಾಸ್ತ್ರಗಳನ್ನು ಬಲ್ಲಂಥವ್ರು ಏನಿರ್ತಾರಲ್ಲ ಅವರು ಬರೆದಿರುವಂತಹ ಗ್ರಂಥಗಳು ಮತ್ತೆ ಅವರ ಆಚರಣೆ, ಅದೇ ಧರ್ಮದ ಮೂಲ. ಅದನ್ನು ಉಳಿದವರು ಅನುಸರಿಸಬೇಕು. ಹೀಗೆ ವೇದಾದಿ ಶಾಸ್ತ್ರಗಳ ಅಗಾಧವಾದಂತಹ ಅಧ್ಯಯನ ಆಗಿರಬೇಕು, ಪ್ರಾಚೀನ ಜನ್ಮಗಳ ಅತ್ಯುತ್ತಮವಾದ ಸಂಸ್ಕಾರ ಇರಬೇಕು, ಲೋಕಾನುಭವ ಇರಬೇಕು, ಈಗ ಶಾಸ್ತ್ರದ ಅಧ್ಯಯನ ಆಗಿರಬೇಕು, ದೂರದೃಷ್ಟಿ ಇರಬೇಕು, ಅತ್ಯಂತ ಪ್ರಾಮಾಣಿಕವಾದಂತಹ ಮನಸ್ಸಿರಬೇಕು. ಇಷ್ಟೆಲ್ಲ ಇದ್ರೆ ಅಂತಹ ವ್ಯಕ್ತಿಯ ಮನಸ್ಸು ಎಲ್ಲಿ ಸೆಳೆತಕ್ಕೊಳಗಾಗ್ತದೋ ಅದನ್ನು ಧರ್ಮ ಅಂತ ಹೇಳಬಹುದು. ನಮ್ಮಂಥವರು ಯಾವ್ದಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನೋ ಸೆಳೆತಗಳನ್ನ ಅನುಭವಿಸ್ತೇವೆ. ಈ ಎಲ್ಲ ಸೆಳೆತಗಳಿಗೆ ನಮ್ಮ ಪ್ರಾರಬ್ಧ ಕರ್ಮಗಳು, ನಮ್ಮ ಕಾಮಕ್ರೋಧಗಳು, ಪ್ರೇಮ ಕಾಮಗಳೇ ಕಾರಣ ಆಗಿರ್ತವೆ. ಇಂಥದ್ದನ್ನೆಲ್ಲ ಕಾರಣವನ್ನಾಗಿಟ್ಕೊಂಡು ನಮ್ಮ ಮನಸ್ಸು ಎಲ್ಲಿ ಆಕೃಷ್ಟವಾಗ್ತದೋ ಅದನ್ನೆಲ್ಲ ಧರ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ಕೇವಲ ಶ್ರೇಷ್ಠರಾದವರಿಗಷ್ಟೇ ಮೀಸಲು. ಅನೇಕ ಬಾರಿ ನಾನು ಇದನ್ನ ಅನ್ಕೊಂಡದ್ದಿದೆ. ನಮಗೆ ಲೌಕಿಕ ವ್ಯವಹಾರಗಳ ಬಗ್ಗೆನೇ ಸರಿಯಾದ ತತ್ವಜ್ಞಾನ ಆಗೋದಿಲ್ಲ. ಒಂದು ಯಾವುದೋ ಕಾನೂನು, ಮನುಷ್ಯನ ನಡವಳಿಕೆಗಳು, ಸುತ್ತಮುತ್ತಲಿನ ಸಂಗತಿಗಳು, ವ್ಯಾವಹಾರಿಕ ಸಂಗತಿಗಳು, ಇದರ ಬಗ್ಗೆ ಆದ್ರೂ ನಮ್ಗೆ ಎಷ್ಟು ಜ್ಞಾನ ಇದೆ? ನಾವು ಅದ್ರ ಬಗ್ಗೆ ಏನು ಸರಿಯಾಗಿ ತೀರ್ಮಾನ ತಗೊಳ್ಳಿಕ್ಕೆ ಶಕ್ತರಾಗಿದ್ದೇವೆ? ಏನೂ ಇಲ್ಲ. ಹಾಗಿರುವಾಗ ಅತ್ಯಂತ ರಹಸ್ಯವಾದಂಥ ವೇದಗಳಲ್ಲಿ ಪ್ರತಿಪಾದ್ಯವಾದಂಥ ಅಗಾಧವಾದ ದೂರದೃಷ್ಟಿ, ಅನುಭವ, ಪೂರ್ವಜನ್ಮದ ಸಂಸ್ಕಾರ, ಅತ್ಯುನ್ನತ ಮಟ್ಟದ ಆರ್ಜವ, ಪ್ರಾಮಾಣಿಕತನ, ಮತ್ತೆ ರಾಗದ್ವೇಷಗಳ ರಾಹಿತ್ಯ, ರಾಗದ್ವೇಷಗಳಿಂದ ದೂರವಾದಂಥ ಮನಸ್ಸು, ಇಷ್ಟೆಲ್ಲ ಇದ್ದಾಗ ಮಾತ್ರ ಈ ಶಾಸ್ತ್ರ ತಿಳಿಲಿಕ್ಕೆ ಸಾಧ್ಯ. ಲೌಕಿಕ ವಿಷಯಗಳೇ ನಮಗೆ ತಿಳಿಯೋದಿಲ್ಲ ಅಂತಿದ್ದಾಗ ಶಾಸ್ತ್ರದ ವಿಷಯಗಳು ನಮಗೆ ತಿಳಿಯೋದು ಯಾವಾಗ? ಇಂಥ ನಮ್ಮ ಮನಸ್ಸುಗಳನ್ನ ಧರ್ಮಶಾಸ್ತ್ರದ ತೀರ್ಮಾನಕ್ಕೆ ಕಾರಣ ಅಂತ ನಾವು ನಂಬೋದು ಹೇಗೆ? ಬೇರೆಯವರು ನಂಬೋದಾದ್ರೂ ಹೇಗೆ? ಆದ್ರಿಂದ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾಶ್ರುತ ವೇದಿನಃ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಒಂದ್ ಕಡೆ ಹೇಳುವಂತೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ನಿನಗೆ ಏನನ್ನೇ ಮಾಡಬೇಕು ಅಂತಿದ್ರೆ, ಏನನ್ನೂ ಮಾಡಬಾರ್ದು ಅಂತಿದ್ರೆ ಶಾಸ್ತ್ರವೇ ಪ್ರಮಾಣ ಅಂತ ಗೀತಾದ ಮಾತು. ಅಲ್ಲಿ ಬಂದಿರುವ ಗೀತಾ ತಾತ್ಪರ್ಯದ ಮಾತು ಅಥವಾ ಭಾಷ್ಯದ ಮಾತಿದ್ದಿರಬೇಕು. ಅತ್ಯಲ್ಪ ಪ್ರತಿಭಾನತ್ವ, ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾವಂತರಾದವರು ಅಂದ್ರೆ ಈ ಮನುಷ್ಯರು. ಇವ್ರ ಮೇಲೆ ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳು ಮೊದಲಾದವರು ಇದ್ದಾರೆ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ. ಕೆಳಗೆ ಬಂದಂತೆ ಶ್ರವಣದಿಂದಲೇ, ಶಾಸ್ತ್ರ ಶ್ರವಣದಿಂದಲೇ, ಶಾಸ್ತ್ರದ ಅಧ್ಯಯನದಿಂದಲೇ ನಮಗೆ ವಿಷಯಗಳ ತೀರ್ಮಾನ ಆಗಬೇಕು. ಎಲ್ಲಿವರೆಗೆಂದ್ರೆ ಮನುಷ್ಯರವರೆಗೂ ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾ ಇದ್ದವರು, ಕಡಿಮೆ ದೂರದೃಷ್ಟಿ ಇದ್ದವರು, ಕಡಿಮೆ ಸಂಸ್ಕಾರ ಇದ್ದವರು, ಅತ್ಯಂತ ಕ್ಷುಲ್ಲಕರು ಅಂದ್ರೆ ಮನುಷ್ಯರು. ಆದ್ರಿಂದ ಶ್ರುತವೇದಿನಃ, ಶಾಸ್ತ್ರ ಏನು ಹೇಳ್ತದೋ ಅದನ್ನು ತಿಳ್ಕೊಂಡು ಇವರು ಆ ಪ್ರಕಾರ ನಡ್ಕೊಳ್ಬೇಕೇ ಹೊರತು ಬೇರೆ ಏನು ಇವರು ತಿಳಿಯೋದೇ ಇಲ್ಲ. ಆದ್ರಿಂದಲೇ ಗಾಂಧರ್ವ ವಿವಾಹದಂತ ಒಂದು ಪ್ರಾಚೀನ ಕಾಲದ ಪದ್ಧತಿ ಏನಿತ್ತು
ಅದನ್ನ ಈಗಿನ ಕಾಲದವರ ಕೈಯಲ್ಲಿ ಕೊಟ್ರೆ ಅದು ಅನೇಕ ಅನರ್ಥಗಳಿಗೆ ಕಾರಣ ಆಗ್ತದೆ. ಅದರಿಂದ ಅದನ್ನ ಶಾಸ್ತ್ರಗಳಲ್ಲಿ ಪ್ರಾಜ್ಞರಾದವರು ನಿಷೇಧಿಸಿದ್ದಾರೆ. ನಾವು ಕೂಡ ಅದೇ ಕಾರಣಕ್ಕಾಗಿ ಅದನ್ನು ಬೇಡ ಅಂತ ತಿಳ್ಕೊಳ್ಬೇಕು. ಅದಲ್ಲದೆ ಆ ವರನ ಮತ್ತು ವಧುವಿನ ಅವರ ಜಾತಕಗಳು, ಕುಂಡಲಿಗಳು ಇದನ್ನೆಲ್ಲ ಪರಿಶೀಲಿಸಿ ನೋಡುವುದಂತೂ ಮತ್ತೊಂದು ಪದ್ಧತಿ ಇದೆ. ಈ ಯಾವ ಪರಿಶೀಲನೆಯೂ ಇಲ್ಲದೆ ಆ ಗಂಡ ಹೆಂಡತಿ ನಾಳೆ ಒಟ್ಟಾಗಿ ದೀರ್ಘಕಾಲ ಬದುಕ್ತಾರೋ ಇಲ್ವೋ ಅಂತ ಆಲೋಚನೆ ಇಲ್ಲದೆ, ನಾವು ಬದುಕಬಲ್ಲೆವ ಅಂತ ಆ ವಧುವರರಿಬ್ರು, ಆ ಹುಡುಗ ಹುಡುಗಿ ಇಬ್ಬರು ಪರಸ್ಪರ ಆಲೋಚನೆ ಮಾಡದೇನೆ ಗಾಂಧರ್ವ ವಿವಾಹ ಮಾಡಿಕೊಳ್ಳುವುದೇನಿದೆ, ಇದು ಘಾತಕವಾದಿತ್ತು. ಬೇರೆ ಯಾವ ಮಹಾಸಾಧನೆ ಆ ಕಡೆ ಇರಲಿ, ಸಾಮರಸ್ಯದಿಂದ ಬದುಕನ್ನಾದರೂ ನಡೆಸಬೇಕಲ್ಲ. ಜಗತ್ತಿಗೆ ಉಪಕಾರ ಆಗುವಂತ ಸಂತಾನ ಕೊಡುವುದು, ಇಬ್ರು ಸೇರಿ ಮಹಾಸಾಧನೆ ಯಾವುದನ್ನು ಮಾಡೋದು ಆ ಕಡೆ ಇರಲಿ. ತಾವಿಬ್ರು ಸಾಮರಸ್ಯದಿಂದಾದ್ರೂ ಬದುಕಬೇಕಲ್ಲ. ಅದಕ್ಕೆ ಬೇಕಾದಂತಹ ಜಾತಕಗಳ ಪರಿಶೀಲನೆ ಇತ್ಯಾದಿಗಳು ಆ ಗಾಂಧರ್ವ ವಿವಾಹದಲ್ಲಿ ಆಗೋದು ಸಾಧ್ಯ ಇಲ್ಲ. ಪ್ರಾಜಾಪತ್ಯ ವಿವಾಹ ಮತ್ತು ಬ್ರಾಹ್ಮ ವಿವಾಹದಲ್ಲಾದರೂ ಕೂಡ ಗುರು ಹಿರಿಯರು ನೋಡಿ ನಿಶ್ಚಯಿಸಿದಂತಹ ವಿವಾಹಗಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಇರೋದಿಲ್ಲ ಅಂತಲ್ಲ. ಆದರೆ ಅಲ್ಲೊಂದು ಸಾಮೂಹಿಕ ಬದ್ಧತೆ ಇರ್ತದೆ. ಉಭಯ ಕುಟುಂಬಗಳಲ್ಲಿ ಮತ್ತು ಒಟ್ಟಾರೆ ಸಮಾಜದಲ್ಲಿ, ಬಂಧು ಮಿತ್ರರಲ್ಲಿ ಯಾರಿಗೆ ಯಾರನ್ನ ಮದುವೆ ಮಾಡಿಕೊಟ್ಟಿದ್ದಾರೋ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸಾಮೂಹಿಕ ಜವಾಬ್ದಾರಿ ಇರ್ತದೆ, ಬದ್ಧತೆ ಇರ್ತದೆ. ಆದರೆ ಅದೇನೂ ಇಲ್ಲದೇನೆ ಬೇರೆ ಯಾವ ವ್ಯಕ್ತಿಯ ಬದ್ಧತೆ, ಜವಾಬ್ದಾರಿಯೂ ಇಲ್ಲದೆ ಕೇವಲ ತಮ್ಮ ನಡುವಿನ ಪರಸ್ಪರ ಸೆಳೆತದಿಂದ, ಆಕರ್ಷಣೆಯಿಂದ ಮಾಡಿಕೊಳ್ಳುವುದೇನಿದೆ ಅದು ಜ್ಯೋತಿಷ ಶಾಸ್ತ್ರ ಮತ್ತು ಮನಃಶಾಸ್ತ್ರ ಇತ್ಯಾದಿ ಎಲ್ಲಾ ಶಾಸ್ತ್ರಗಳ ದೃಷ್ಟಿಯಿಂದಲೂ ಕೂಡ ಅದು ಹೊಂದಾಣಿಕೆ ಆಗದೇ ಇರುವಂಥದ್ದು. ಕೇವಲ ಪ್ರಾಚೀನ ಶಾಸ್ತ್ರಗಳು, ಸಂಪ್ರದಾಯಕ್ಕೆ ಮಾತ್ರ ವಿರುದ್ಧ ಅದು ಈಗಿನ ಕಾಲದಲ್ಲಿ ಗಾಂಧರ್ವ ವಿವಾಹ ಅಂತ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಪಕ್ವತೆ ನಮ್ಮಲ್ಲಿ ಕಾಣುವುದಿಲ್ಲ. ಆದ್ರಿಂದ ಆಧುನಿಕ ಸಮಾಜ ವಿಜ್ಞಾನ ಅಥವಾ ಮನೋವಿಜ್ಞಾನ ಅದರ ದೃಷ್ಟಿಯಿಂದಲೂ ಕೂಡ ಅದಷ್ಟು ಉಚಿತವಲ್ಲ. ಮನುಷ್ಯನಿಗೆ ಆ ಪಕ್ವತೆ ಆ ವಯಸ್ಸಿಗೆ ಬಂದಿರ್ತದೆ ಅಂತ ಹೇಳೋದು ಬಹಳ ಕಷ್ಟ. 100, 1000ರಲ್ಲಿ, ಲಕ್ಷದಲ್ಲಿ ಯಾರೋ ಒಬ್ಬರಿಗೆ ಮಾತ್ರ ಅಂತ ಪಕ್ವತೆ ಇರಬಹುದು, ಉಳಿದವರಿಗೆ ಆ ಪಕ್ವತೆ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕು ನಾವು. ಮುಂದೆ ಆಸುರ ವಿವಾಹದ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಮಹಾಭಾರತದಲ್ಲಿ. ಧನೇನ ಬಹುಧಾ ಕ್ರೀತ್ವ ಸಂಪ್ರಲೋಭ್ಯ ಚ ಬಾಂಧವಾನ್ ಆಸುರಾಣಾಂ ನೃಪೈತಂ ವೈ ಧರ್ಮಮಾಹು ಮನೀಷಿಣಃ. ಕನ್ಯೆಯ ತಂದೆ ತಾಯಂದಿರಿಗೆ, ಬಂಧು ವರ್ಗಕ್ಕೆ ಸಂಪ್ರಲೋಭ್ಯ, ಹಣದ ಆಸೆಯನ್ನು ತೋರಿಸಿ ಆ ಕನ್ಯೆಯನ್ನ ಖರೀದಿ ಮಾಡಿ ಮದುವೆ ಮಾಡಿಕೊಳ್ಳುವುದಕ್ಕೆ ಆಸುರ ವಿವಾಹ ಅಂತ ಕರೀತಾರೆ. ಇದು ಕನ್ಯೆಯ ಇಷ್ಟಾನಿಷ್ಟವನ್ನು ಕೂಡ ವಿಚಾರಿಸದೇ ಇರುವುದರಿಂದ ಇದು ಅತ್ಯಂತ ಕ್ಷುದ್ರವಾದದ್ದು. ಹತ್ವಾ ಚಿತ್ವಾ ಚ ಶೀರ್ಷಾಣಿ, ಮುಂದಿಂದೇನಿದೆ ಅದನ್ನ ರಾಕ್ಷಸ ವಿವಾಹ ಅಂತ ಕರೀತಾರೆ. ತಂದೆ ತಾಯಂದಿರು ಮತ್ತು ಬಂಧು ಬಾಂಧವರು ಇವರ ತಲೆಗಳನ್ನು ಕತ್ತರಿಸಿ, ರುಂಡಗಳನ್ನು ಚೆಂಡಾಡಿ, ರುದತೀಂ ಗೃಹಾತ್, ಅಲ್ಲಿದ್ದವರೆಲ್ಲ ಅಳ್ತಾ ಇದ್ದಾರೆ, ಕನ್ಯೆಯೂ ಅಳ್ತಾ ಇದ್ದಾಳೆ, ಅಂಥವಳನ್ನ ಎಳ್ಕೊಂಡು ಹೋಗಿ ಮದುವೆ ಮಾಡಿಕೊಳ್ಳುವುದೇನಿದೆ ಪ್ರಸಸ್ಯ ಹರಣಂ ತಾಥ ರಾಕ್ಷಸೋ ವಿಧಿರುಚ್ಯತೆ, ಇದಕ್ಕೆ ರಾಕ್ಷಸ ವಿವಾಹ ಅಂತ ಕರೀತಾರೆ. ಇವು ಕೂಡ ಗ್ರಾಹ್ಯವಲ್ಲ. ಪಂಚಾನಾಂತು ತ್ರಯೋ ಧರ್ಮ್ಯಾಃ ದ್ವೌ ಅಧರ್ಮ್ಯೌ ಯುಧಿಷ್ಠಿರ. ಈ 5 ವಿವಾಹಗಳನ್ನೇನು ಹೇಳಿದ್ವಲ್ಲ ಇಲ್ಲಿ, ಬ್ರಾಹ್ಮ, ಪ್ರಾಜಾಪತ್ಯ, ಗಾಂಧರ್ವ, ಆಸುರ ಮತ್ತು ರಾಕ್ಷಸ ಅಂತ ಹೇಳಿ, ಇದರಲ್ಲಿ ಮೊದಲಿನ 3 ಅವು ಮಾತ್ರ ಧರ್ಮಸಮ್ಮತವಾದಂತಹ ವಿವಾಹಗಳು. ಮುಂದಿನ ರಾಕ್ಷಸ ಮತ್ತು ಆಸುರ ಅನ್ನುವಂತಹ ವಿವಾಹಗಳೇನಿವೆ ಅವು ಪಾಪಭೂಯಿಷ್ಠವಾದಂತಹ ವಿವಾದಗಳು. ಅವುಗಳನ್ನು ಯಾವ ಕಾರಣಕ್ಕೂ ಕೂಡ ಸ್ವೀಕಾರ ಮಾಡಬಾರದು ಶಿಷ್ಟರು ಅಂತ ಹೇಳ್ತಾರೆ. ಆಸುರ ಮತ್ತೆ ರಾಕ್ಷಸ ವಿವಾಹಗಳ ಬಗ್ಗೆ ನೋಡಿದ್ವಿ. ಕನ್ಯೆಯ ಇಷ್ಟಕ್ಕೆ ವಿರುದ್ಧವಾಗಿ ಧನದ ಆಸೆ ತೋರಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಆಸುರ ವಿವಾಹ ಅಂತ ಕರೀತಾರೆ. ಹಿಂಸಿಸಿ, ದೈಹಿಕವಾಗಿ ಹಿಂಸಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ರಾಕ್ಷಸ ವಿವಾಹ ಅಂತ ಕರೀತಾರೆ ಅಂತ.
ಪೈಶಾಚ ವಿವಾಹ ಅಂದ್ರೆ ಯಾಜ್ಞವಲ್ಕ್ಯ ಹೇಳುವಂತೆ ಪೈಶಾಚ ಕನ್ಯಕಾ ಛಲಾತ್. ಮನುಸ್ಮೃತಿಯಲ್ಲಿ ಹೇಳುವಂತೆ ಸುಪ್ತಾಂ ಮತ್ತಾಂ ಪ್ರಮತ್ತಾಂ ವಾ ರಹೋ ಯತ್ರ ಉಪಗಚ್ಚತಿ ಸಪಾಪಿಷ್ಠೋ ವಿವಾಹಾನ ಪೈಶಾಚ ಕಥಿತ ಅಷ್ಟಮಃ. ಮಲಗಿರುವ ಎಚ್ಚರ ತಪ್ಪಿರುವ ಕನ್ಯೆಯನ್ನ ಎಳೆದುಕೊಂಡು ಹೋದ್ರೆ ಅಥವಾ ಅವಳನ್ನು ಬಲಾತ್ಕರಿಸಿ ಮದುವೆ ಮಾಡಿಕೊಂಡ್ರೆ ಅದಕ್ಕೆ ಪೈಶಾಚ ವಿವಾಹ ಅಂತ ಕರೀತಾರೆ. ಅದು 8ನೆಯ ವಿವಾಹ, ಅತ್ಯಂತ ನೀಚವಾದದ್ದು ಅಂತ ಪೈಶಾಚ ವಿವಾಹದ ಬಗ್ಗೆ ಹೇಳಿದ್ದಾರೆ. ಹೀಗೆ ಆಸುರ, ರಾಕ್ಷಸ, ಪೈಶಾಚ ಈ ಮೂರಂತೂ ಅತ್ಯಂತ ನೀಚವಾದದ್ದೇ. ಯಾವ ಕಾರಣಕ್ಕೂ ಅಂಥ ವಿವಾಹ ಯೋಗ್ಯ ಅಲ್ಲವೇ ಅಲ್ಲ. ಬ್ರಾಹ್ಮ, ಪ್ರಾಜಾಪತ್ಯ, ದೈವ, ಆರ್ಷ, ಗಾಂಧರ್ವ ಇವು ಉಳಿದು 5 ಧರ್ಮಕ್ಕೆ ಧರ್ಮ ಮಾರ್ಗದಲ್ಲಿ ಇದ್ದವರಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತವೆ. ಅದರಲ್ಲೂ ಕೂಡ ದೈವ ಆರ್ಷಗಳು ಈಗಿಲ್ಲ. ಇನ್ನು ಬ್ರಾಹ್ಮ, ಪ್ರಾಜಾಪತ್ಯ ಮತ್ತು ಗಾಂಧರ್ವ 3 ವಿವಾಹ ಉಳಿತವೆ. ಗಾಂಧರ್ವ ವಿವಾಹ ನಮಗೆ ಬ್ರಾಹ್ಮಣರೇ ಆಗಲಿ ಮತ್ತಾರಿಗೇ ಆಗಲಿ ಪಕ್ವತೆಯ ಕೊರತೆಯಿಂದಾಗಿ ಅದು ಕೂಡ ಅನುಚಿತ ಅಂತ ನನ್ನ ಅಭಿಪ್ರಾಯ ಆಗಿದೆ. ಅನೇಕ ಪ್ರಾಚೀನ ಶಾಸ್ತ್ರಕಾರರು ಹಾಗೆ ಹೇಳ್ತಾರೆ. ಬ್ರಾಹ್ಮ ಪ್ರಾಜಾಪತ್ಯ ವಿವಾಹಗಳ ಲಕ್ಷಣಗಳನ್ನು ಬೆರೆಸಿ ಮದುವೆ ಮಾಡಿಕೊಡುವುದೇ ಈಗ ನಮಗೆ ಹೆಚ್ಚು ಕಂಡು ಬರ್ತದೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಿರುವಂತೆ ಆಸುರ ದ್ರವಿಣಾದಾನಾತ್, ದುಡ್ಡು ಕೊಡುವುದರ ಮೂಲಕ ಮದುವೆ ಮಾಡಿಕೊಳ್ಳುವುದು ಆಸುರ ವಿವಾಹ. ಗಾಂಧರ್ವ ಸಮಯಾನ್ ಮಿಥಃ, ಪರಸ್ಪರ ಒಪ್ಪಂದದ ಮೂಲಕ ಮದುವೆ ಮಾಡಿಕೊಳ್ಳುವುದಕ್ಕೆ ಗಾಂಧರ್ವ ವಿವಾಹ ಅಂತಾರೆ. ರಾಕ್ಷಸೋ ಯುದ್ಧ ಹರಣಾತ್, ಯುದ್ಧದಲ್ಲಿ ಹಿಂಸಿಸಿ ಕರ್ಕೊಂಡು ಹೋಗುವುದಕ್ಕೆ ರಾಕ್ಷಸ ವಿವಾಹ ಅಂತಾರೆ. ಪೈಶಾಚ ಕನ್ಯಕಾ ಛಲಾತ್, ಅವಳು ಎಚ್ಚರ ತಪ್ಪಿದಾಗ ಅವಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಕನ್ಯಕಾ, ಇದು ಪೈಶಾಚ ವಿವಾಹ ಅಂತ ಹೇಳ್ತಾರೆ. ಇದೆಲ್ಲ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಂತಹ ಮಾತುಗಳು. ಹಾಗೇನೆ ಮನುಸ್ಮೃತಿಯಲ್ಲೂ ಕೂಡ ಬಂದಿರುವಂತಹ ಕೆಲವು ವಿಷಯಗಳು. ಮಹಾಭಾರತದಲ್ಲಿ ಇಲ್ಲಿ 10ನೇ ಶ್ಲೋಕ ಹೀಗೆ ಹೇಳ್ತದೆ: ಏತೇ ಧರ್ಮ್ಯಾ ಬ್ರಾಹ್ಮ, ಕ್ಷಾತ್ರ, ಗಾಂಧರ್ವ. ಕ್ಷಾತ್ರ ಅಂದ್ರೆ ಪ್ರಾಜಾಪತ್ಯ. ಪೃಥಗ್ವಾ ಯದಿವಾ ಮಿಶ್ರಾಹ ಕರ್ತವ್ಯ ನಾತ್ರ ಸಂಶಯ. ಈ ಮೂರನ್ನು ನಾವು ಬೆರೆಸಿ ಅದರ ಲಕ್ಷಣಗಳನ್ನ, ಅದರ ವಿಧಾನಗಳನ್ನು ಬೆರೆಸಿ ಈಗ ಮದುವೆ ಮಾಡಬಹುದು, ಅಥವಾ ಪ್ರತ್ಯೇಕವಾಗಿ ಆದರೂ ಮದುವೆ ಮಾಡಬಹುದು ಅಂತ ಹೇಳ್ತಾರೆ. ಬ್ರಾಹ್ಮ ವಿವಾಹ ಅಂತ ಏನಿದೆಯಲ್ಲ, ಆ ವರನನ್ನು ಕರೆಸಿ ಮಾಡುವುದು ಅಂತ. ಕರೆಸಿ ಮಾಡುವಾಗ ಅದರಲ್ಲಿ ಪ್ರಾಜಾಪತ್ಯ ವಿವಾಹದ ಲಕ್ಷಣಗಳನ್ನು ಕೂಡ ಸೇರಿಸಿದ್ರೆ, ನೀವಿಬ್ಬರು ಪರಸ್ಪರ ಧರ್ಮೇ ಅರ್ಥೇ ಕಾಮೇಚ ನಾತಿ ಚರಿತವ್ಯ ತ್ವಯೇಯಂ ಕನ್ಯಾ ಸಹ ಧರ್ಮ ಚರ್ಯತಾಂ ಅಂತ 2 ಉಪದೇಶದ ಮಾತುಗಳನ್ನ ಕನ್ಯಾಪಿತ್ರ ಏನ್ ಹೇಳ್ತಾನಟ, ಅದು ಇವತ್ತು ಕೂಡ ಕಂಡು ಬಂದೇ ಬರ್ತದೆ. ಎಲ್ಲರೂ ಅದನ್ನ ಕೇಳೇ ಇರ್ತಾರೆ. ಆದ್ರಿಂದ ಇವತ್ತಿನ ಈ ಬ್ರಾಹ್ಮ ವಿವಾಹಗಳಲ್ಲಿ ಪ್ರಜಾಪತ್ಯ ವಿವಾಹದ ಲಕ್ಷಣವೂ ಕೂಡ ಸೇರಿದೆ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಆ ವಧು ಮತ್ತು ವರದ ಇಷ್ಟಾನಿಷ್ಟಗಳು ಕೂಡ ಸೇರಿದ್ದಾಗಿದ್ರೆ ಈಗ ಅದು ಆಗಿರ್ತದೆ. ಪರಸ್ಪರರಲ್ಲಿ ತಾವು ಮೊದಲು ಪ್ರೇಮಿಸದೆ ಹೋದರೂ ಕೂಡ, ಕಾಮಿಸದೆ ಹೋದರೂ ಕೂಡ, ಈ ವರನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ನಿನಗಿಷ್ಟ ಇದೆಯಾ ಅಂತ ಅವಳನ್ನ ಕೇಳಬೇಕು. ಇಂಥ ವಧುವನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ನಿನಗಿಷ್ಟ ಇದೆಯಾ ಅಂತ ಆ ವರನನ್ನು ಕೇಳಬೇಕು. ಅವರ ಇಷ್ಟಾನಿಷ್ಟಗಳನ್ನು ಪರಿಗಣಿಸಿ ಮುಂದೆ ಅವರಿಗೆ ಮದುವೆ ಮಾಡಿಕೊಡ್ಬೇಕು. ಅದು ಯೋಗ್ಯ. ತಂದೆ ತಾಯಂದಿರಾದವರು, ಬಂಧು ಬಾಂಧವರಾದವರು ತಾವು ವಧೂವರರನ್ನ ನೋಡಿ ವಧೂವರರ ಪರಸ್ಪರ ಅಭಿಪ್ರಾಯಗಳನ್ನು ಕೇಳಿ ಮುಂದೆ ಪ್ರಾಜಾಪತ್ಯ ಮತ್ತು ಬ್ರಾಹ್ಮ ವಿವಾಹದ ಲಕ್ಷಣಗಳನ್ನು ಸೇರಿಸಿ, ಹೀಗೆ ಒಟ್ಟು ಪ್ರಾಜಾಪತ್ಯ, ಬ್ರಾಹ್ಮ ಮತ್ತು ಗಾಂಧರ್ವ ವಿವಾಹ ಈ 3ರ ಲಕ್ಷಣಗಳನ್ನು ಸೇರಿಸಿ ಮದುವೆ ಮಾಡಿಕೊಟ್ರೆ ಅದು ಯೋಗ್ಯ ಆಗ್ತದೆ. ಗಾಂಧರ್ವ ವಿವಾಹದ ಲಕ್ಷಣಗಳೆಲ್ಲ ಸೇರುವುದು ಯಾಕೆಂದ್ರೆ, ನಿಮಗೆ ಈ ವರ ಇಷ್ಟನಾಗಿದ್ದಾನ, ನಿನಗೆ ಈ ವಧು ಇಷ್ಟಳಾಗಿದ್ದಾಳ ಅಂತ ಕೇಳುವ ವಿಷಯ ಮಾತ್ರ ಹೊರತು ಆ ಗುರು ಹಿರಿಯರ ಅಭಿಪ್ರಾಯಗಳು, ಅವರ ಅವಲೋಕನ, ಅದಕ್ಕೆ ಪೂರ್ವವಾಗಿ, ಅದಕ್ಕೆ ಮುಂಚಿತವಾಗಿಯೇ ಅವರಲ್ಲಿ ಪರಸ್ಪರ ಪ್ರೇಮ, ಕಾಮ, ಆಕರ್ಷಣೆ ಅದು ಸಲ್ಲದು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ 8 ವಿವಾಹಗಳು ಅಥವಾ 5 ವಿವಾಹಗಳ ಬಗ್ಗೆ ಇವತ್ತು ನೋಡಿದ್ದೀವಿ. ಯಾವ್ಯಾವ ವರ್ಣದವರು ಯಾವ್ಯಾವ ವರ್ಣದ ಸ್ತ್ರೀ ಪುರುಷರನ್ನು ಮದುವೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ
ಕೆಲವು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಅವರಿಗೆ ಎಷ್ಟು ವಯಸ್ಸಿನ ಅಂತರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ, ಅದೆಲ್ಲ ಇನ್ನು ಮುಂದಿನ ಶ್ಲೋಕಗಳಲ್ಲಿದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.